ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ನೋಡಿದ್ವಿ, ಭೀಷ್ಮಾಚಾರ್ಯರು ಹೇಳಿದರು, ನೋಡಪ್ಪ, ವೈರಾಗ್ಯ ಅಂತ ಹೇಳಿದ್ರೆ ಹಣವಂತರನ್ನ ದ್ವೇಷ ಮಾಡೋದಲ್ಲ, ಹಣವನ್ನು ಉಪಯೋಗಿಸದೆ ಕೂತ್ಕೊಳ್ಳೋದು ಅಲ್ಲ, ಹಣವನ್ನು ಹೊಂದದೇ ಇರೋದು ಅಲ್ಲ. ವೈರಾಗ್ಯ ಅಂತನ್ನೋದು ಅತ್ಯಂತ ಪ್ರಬಲವಾದ ಆಯುಧ. ಅದು ಇದ್ದರೆ ನಮಗೆ ಒಂದು ದೊಡ್ಡ ವಜ್ರಕವಚ ಇದ್ದ ಹಾಗೆ. ಯಾವುದೇ ಸಂದರ್ಭದಲ್ಲಿ ನಾವು ಆ ವೈರಾಗ್ಯದಿಂದ ಸುಖವಾಗಿ ಇರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅವರು ನಿರೂಪಣೆ ಮಾಡ್ತಾ ಇದ್ರು. ನಾವು ನಿನ್ನೆ ಇದನ್ನು ವಿಸ್ತಾರವಾಗಿ ನೋಡಿದ್ವಿ. ಇನ್ನೂ ಕೆಲವೊಂದು ಅವನ ಪ್ರಶ್ನೆಗಳಿತ್ತು, ಅದನ್ನು ಈಗ ನೋಡಬೇಕಿದೆ. ನಿನ್ನೆಯ ಅಂಶಗಳು ರಾಜರಿಗೆ ಮಾತ್ರವಲ್ಲದೆ ಬೇರೆ ಎಲ್ಲರಿಗೂ ಅನ್ವಯಿಸುವ ಹಾಗೆ ಅದು. ಈಗ ನೋಡಿ, ಸನ್ಯಾಸ ಪದ್ಧತಿ ಇದೆ. ಯಾರದ್ದು? ನಮ್ಮ ವಿಷ್ಣು ತೀರ್ಥರದ್ದು. ಅದು ಸನ್ಯಾಸಿಗಳಿಗೆ ಮಾತ್ರ ಅಂತನಾ? ಯಾವುದು ಯೋಗ್ಯವಾಗಿ ಗೃಹಸ್ಥರಿಗೆ ಅನ್ವಯಿಸುತ್ತೋ ಅದು ಅವ್ರಿಗೂ ಅನ್ವಯಿಸುವಂಥದ್ದೇ. ಈ ಹಿನ್ನೆಲೆಯಲ್ಲಿ ರಾಜರಿಗೆ, ರಾಜರ ಹಣಕ್ಕೆ ಅನ್ವಯಿಸುವಂಥದ್ದು ನಮಗೂ ಕೂಡ ಅನ್ವಯಿಸುತ್ತೆ. ಅಷ್ಟನ್ನ ನಾವು ನಿನ್ನೆ ನೋಡಿದ್ದರಿಂದ ಮುಂದುವರಿಬೇಕಿದೆ. ತಥಾನ್ಯೈರ್ಭೂಮಿಪಾಲೈಶ್ಚ ತ್ಯಕ್ತಂ ರಾಜ್ಯಂ ಮಹಾಧನಂ. ನಾವಾಗಿ ತ್ಯಾಗ ಮಾಡೋದೇನಿದೆ ಅದು ಆತ್ಮಿಕ ಬಲ ಇದ್ದರೆ ಮಾತ್ರ ಸಾಧ್ಯ. ಭೂಮಿಯನ್ನು ತೊರೆದು ಆ ದೊರೆಗಳು ವಿಶ್ರಾಂತಿಗೆ ಅಂತ ವಾನಪ್ರಸ್ಥಾಶ್ರಮದಲ್ಲಿ ಇದ್ದರು ಅನ್ನೋದೇನಿದೆ ಅದು ಆತ್ಮಿಕವಾದ ಬಲ ಇದ್ದರೆ ಮಾತ್ರ ಸಾಧ್ಯ. ಅನರ್ಥಾಶ್ಚಾಸ್ತರೂಪೇಣ ಶರ್ಥಾಶ್ಚಾನರ್ಥರೂಪಿಣಃ ಅರ್ಥ ಏವ ಹಿ ಕೇಶಾಂಚಿತ್ ಧನನಾಶ ಭವಂತ್ಯುತಾ. ಬುದ್ಧಿನಾಶ ಆದರೆ ಅರ್ಥಗಳೆಲ್ಲ ಅನರ್ಥವಾಗಿ ಕಾಣುತ್ತೆ, ಅನರ್ಥಗಳೆಲ್ಲ ಅರ್ಥವಾಗಿ ಕಾಣುತ್ತೆ. ಅರ್ಥ ಅಂತಂದರೆ ಸಂಪತ್ತು. ಸಂಪತ್ತು ಅನ್ನೋದೇನಿದೆ ಅದು ವಿಪತ್ತಿನ ತರಹ ಕಾಣುತ್ತೆ, ವಿಪತ್ತೆಲ್ಲ ಸಂಪತ್ತಿನ ತರಹ ಕಾಣುತ್ತೆ. ಅನಿತ್ಯಂ ತತ್ ಸುಖಂ ಮತ್ವಾ ಶ್ರಿಯಮನ್ಯೋ ನ ಲಿಪ್ಸತೆ. ಅನಿತ್ಯವಾದ ಸುಖವನ್ನೇ ನಿತ್ಯ ಅಂತ ಭ್ರಮಿಸ್ತಾರೆ. ರಮಮಾಣ ಶ್ರಿಯ ಕಶ್ಚಿತ್ ನಾನ್ಯಶ್ರೇಯೋಭಿಮನ್ಯತೆ ತಥಾ ತಸ್ಯೇಹ ಮಾನಸ್ಯಾಂ ಸಂರಂಭೋಪಿ ವಿನಶ್ಯತಿ. ಸುಖ ಅಂತನ್ನೋದು ಅನಿತ್ಯ. ಅನಿತ್ಯವಾದ ಸುಖ ಅದನ್ನು ಅರ್ಥ ಮಾಡಿಕೊಂಡು ಇದು ನಿರಂತರ ಸಾಧನ ಅಲ್ಲ. ಯಾಕೆಂದರೆ ಹಣ ಇದ್ದವನು ಕಷ್ಟಪಡ್ತಾನೆ,
ಹಣ ಇಲ್ಲದವನು ಕಷ್ಟಪಡ್ತಾನೆ. ಅದರಿಂದಾಗಿ ಸುಖ ಪಡೀಲಿಕ್ಕೆ ನಮ್ಮ ಒಳಗಿನ ಸೆಟ್ಟಿಂಗ್ಸ್ ಅದು ಕರೆಕ್ಟಾಗಿರಬೇಕು. ಒಳಗಿನ ಗುಣ ಈ ಮುಖ್ಯ ಅಂತ ಯಾವಾಗ ತಿಳ್ಕೊಂಡಿರ್ತಾನೆ ಆಗ ಒಬ್ಬ ಉದ್ಧಾರ ಆಗ್ತಾನೆ. ಇಷ್ಟು ನಾವು ನಿನ್ನೆ ನೋಡಿದ್ವಿ, ಇತಿಪೂರ್ವ ಕಥಾನುವಾದ. ಇವತ್ತು ಮತ್ತೆ ನಾವು ಧರ್ಮಮೇಕೆ ಎನ್ನುವ 45ನೇ ಶ್ಲೋಕದಿಂದ ನೋಡಬೇಕಿದೆ. ಧರ್ಮಮೇಕೆ ಹಿ ಪಶ್ಯಂತಿ ಕಲ್ಯಾಣಾಭಿಜನಾ ನರಾಃ ಪರತ್ರ ಸುಖಮಿಚ್ಛಂತೋ ನಿರ್ವಿದ್ಯೇಯುಶ್ಚ ಲೌಕಿಕಾಃ. ಕೆಲವರು ಧರ್ಮ ಮಾತ್ರ ಮಾಡಬೇಕು ಅಂತ ನೋಡ್ತಾರೆ, ಆದರೆ ಧರ್ಮ ಮಾತ್ರ ಜೀವನದ ಉದ್ದೇಶ ಅಂತ ಯಾರು ಅಂದ್ಕೊಂಡಿರ್ತಾರೆ ಅವರ ಸಂಖ್ಯೆ ಅತ್ಯಂತ ಕಡಿಮೆ. ಮತ್ತು ಅದರಿಂದ ಜಗತ್ತು ನಡೆಯೋದೂ ಇಲ್ಲ ಅಲ್ವಾ. ಪರತ್ರ ಸುಖಮಿಚ್ಛಂತಹ ಅವರಿಗೆ ಪರಲೋಕದ ಸುಖ ಅನ್ನೋದು ಮುಖ್ಯ. ಈ ಲೋಕದ ಸುಖವನ್ನು ತ್ಯಾಗ ಮಾಡ್ತಾರೆ. ಜೀವಿತಂ ಸಂತ್ಯಜಂತ್ಯೇಕೆ ಧನಲೋಭಪರಾನರಾಹ ಜೀವಿತಾರ್ಥಂ ನಮನ್ಯಂತೆ ಪುರುಷಾಹಿ ಧನಾದೃತೆ. ಕೆಲವರು ಧನಲೋಭಕ್ಕೆ ಒಳಗಾದವರು ಬದುಕನ್ನು ಯಾವ ರೀತಿ ಪಣಕ್ಕಿಡ್ತಾರೆ ಅಂತ ಈ ಸಮಾಧಿ ಕಳ್ಳರು ಜಾಸ್ತಿ ಆದರು. ಕಡಲ್ಗಳ್ಳರಿದ್ದ ಹಾಗೆ ಭೂಗಳ್ಳರು ಜಾಸ್ತಿ ಆದರು. ಅವರು ಸಮಾಧಿಯ ಒಳಗೆ ನುಗ್ಗಿ ಈಜಿಪ್ಟ್ ಮಮ್ಮಿಫೈಡ್ ಏನು ಡೆಡ್ ಬಾಡೀಸ್ ಇರುತ್ತೆ ಅಲ್ಲಿಗೆ ಹೋಗಿ ಅಲ್ಲಿಯ ಬಂಗಾರವನ್ನು ಕದಿಯೋದು ಒಂದು ಮಾಡಿಕೊಂಡ್ರು. ಅಲ್ಲಿ ಹೇಗೆ ಸತ್ತಿದ್ದಾರೆ, ಅಲ್ಲಿಯ ಕ್ರಿಮಿಕೀಟಗಳಿಂದ ಹೆಂಗೆ ಕಚ್ಚಿಸ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತು. ಎಷ್ಟೋ ಜನ ಸತ್ತಿದ್ದಾರೆ, ಜೊತೆಗಿನವರೆಲ್ಲ ಸತ್ತಿದ್ದಾರೆ, ಅವರ ಹೆಣದ ಮೇಲೆಯೇ ಅವರು ಬಂದಿದ್ದಾರೆ. ನೋಡಿ, ಧನಲೋಭ ಪರಾಜನಾಹ, ಧನಲೋಭಕ್ಕೆ ಸಿಲುಕಿ ಜೀವಿತಂ ಸಂತ್ಯಜಂತಿ, ಬದುಕನ್ನೇ ಬಿಟ್ಟವರಿದ್ದಾರೆ. ಪುರುಷಾಹ, ಜೀವರು ಧನಾತ್ ಋತೆ, ಹಣ ಇರದೆ ಜೀವಿತಾರ್ಥಂ ನ ಮನ್ಯಂತೆ, ಬದುಕೇ ಚಂದ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದೊಂದು ಭೀಕರ. ಹಣ ಇಲ್ಲದೆ ಹೋದರೆ ಬದುಕೇ ಸಪ್ಪೆ ಅಂತ ಅವರಿಗೆ. ಆದರೆ ಬುದ್ಧಿವಂತರು ನಮಗೆ ಎಷ್ಟಿದೆ ಅಷ್ಟರಲ್ಲಿ ಸುಖ ಪಡೋದು ಅಂತ ಒಂದು ಕಾನ್ಸೆಪ್ಟ್. ಸ್ವಲ್ಪ ಹಣ ಇದ್ರೆ ಸ್ವಲ್ಪದಲ್ಲೇ ಸುಖ ಪಡೋದು. ನಮ್ಮ ತಾತ ನನಗೆ ಅರ್ಥ ಆಗ್ತಾ ಇರಲಿಲ್ಲ, ಆಗೊಂದು ಹೇಳ್ತಾ ಇದ್ರು, ನೋಡಪ್ಪ ಈಗ ನನಗೆ ಶುಕ್ರದೆಸೆ. ಶುಕ್ರದೆಸೆ ಅಂದರೆ ಏನು? ಭಾರೀ ಹಣ ಬರೋದಲ್ಲ, ಬೆಳಗ್ಗೆ ಸಂಜೆ ಕಾಫಿಗೆ, ಅವ್ರಿಗೆ ಕಾಫಿ ಬಹಳ ಇಷ್ಟ, ಕಾಫಿಗಾಗುವಷ್ಟು ಹಣ ಇದ್ದರೆ ಆಯಿತು, ಅದೇ ನನಗೆ ಶುಕ್ರದೆಸೆ ಅಂತ. ಅಂದರೆ ಇನ್ನೇನೋ ಅವರಿಗೆ ಸುಖ ಅಂತ ಹೇಳಲಿಕ್ಕೆ ಅವರ ಪರಿಕಲ್ಪನೆಯಲ್ಲಿ, ಅವರ ಪರಿಭಾಷೆಯಲ್ಲಿ, ಅವರ ಯೋಗ್ಯತೆಗೆ, ಅಂದರೆ ಆ ಕಾಲದ ಸಂಗತಿಗೆ ಎಷ್ಟು ಬೇಕೋ ಅಷ್ಟು ಅನ್ನೋದು ಒಂದು ಪರಿಕಲ್ಪನೆ. ಹೀಗಾಗಿ ಬದುಕು ಅಂತ ಹೇಳಿ ನೋಡಿದಾಗ ನಮ್ಮ ಮಿತಿ, ನಮ್ಮ ಪರಿಸರ, ನಮ್ಮ ಸುತ್ತಲ ಪರಿಸ್ಥಿತಿಯಲ್ಲಿ ಸಂಪತ್ತಿನ ಅವೈಲಬಿಲಿಟಿ, ಅದರ ಮಿತಿ ಅನ್ನೋದು ತೀರ್ಮಾನ ಆದಮೇಲೆ ಎಷ್ಟು ಸುಖ ಅಂತ ನಾವೇ ತೀರ್ಮಾನ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ನೀವು ನನ್ನನ್ನು ಕೇಳಿದ್ರೆ ಸುಖ ಅಂದರೆ ಏನು ಅಂತ ನನ್ನ ಕಲ್ಪನೆಯೇ ಬೇರೆ. ನನ್ನ ಪರಿಕಲ್ಪನೆಯಲ್ಲಿ ಸುಖ ಅಂತಂದರೆ ಯಾವುದೇ ಅಡೆತಡೆ ಇಲ್ಲದೆ ಬೇಕಾದ್ದನ್ನು ಓದಿಕೊಂಡಿರೋದು ನನ್ನ ಪರಿಕಲ್ಪನೆಯ ಸುಖ ಅದು. ಹಾಗೆ ಒಬ್ಬೊಬ್ರದ್ದು ಒಂದೊಂದು ಸುಖ ಅಂತ ಇರುತ್ತೆ. ಆ ಸುಖ ಅನ್ನೋದು ಸಾಧ್ಯವಿದ್ದಷ್ಟು ಅವರ ಯೋಗ್ಯತೆ, ಅಂದರೆ ಈ ಜನ್ಮದ ಯೋಗ್ಯತೆ, ನಾನು ಸ್ವರೂಪ ಯೋಗ್ಯತೆ ಬಗ್ಗೆ ಮಾತನಾಡ್ತಾ ಇಲ್ಲ. ಹೊರಗಡೆಯ ಹಣ, ಹೊರಗಡೆಯ ಅವಕಾಶ, ಹೊರಗಡೆಯ ಅವರ ಸ್ಥಾನ ಅದಕ್ಕೆ ತಕ್ಕ ಹಾಗಿದ್ದರೆ ಆಯಿತು.
ನಾನು ಕೂಡ ಬೆನ್ಸ್ ಕಾರೇ ತಗೊಳ್ಬೇಕು ಅಂತೆಂಥದ್ದು, ನಾನು ಕೂಡ ಸುಖ ಅಂತಂದ್ರೆ ಇದೆ ಅಂತ ಬರೋದೇನು ನೋಡಿ. ಅವರ ಸಾಧನೆ ಅಂದ್ರೆ ಏನು ಗೊತ್ತಾ? ಒಂದು ಕಾಲದಲ್ಲಿ ಬಂಗಾರನೇ ನೋಡಿರಲಿಲ್ಲ, ಅವರು ಇವತ್ತು ಬಂಗಾರದ ಚೇರ್ ಮೇಲೆ ಕೂತ್ಕೊಳ್ತಾರೆ, ಅದೇ ಸಾಧನೆ. ಅದು ಅಸಂಗತ, ಅದು ಯಾವುದೂ ಅಲ್ಲ. ಪಶ್ಯ ಚೈಷಾಂ ಕೃಪಣತಾಂ ಪಶ್ಯ ಚೈಷಾಮ ಬುದ್ಧಿತಾಂ ಅಧ್ರುವೇ ಜೀವಿತೆ ಮೋಹಾತ್ ಏರ್ಥ ತೃಷ್ಣಾಮುಪಾಶ್ರಿತಾ. ಪಶ್ಯ ಚೈಷಾಂ ಕೃಪಣತಾಂ, ಅವ್ರನ್ನ ನೋಡಿದ್ರೆ ನಿಂಗೆ ಅಯ್ಯೋ ಅನ್ಸಲ್ವಾ ಅಂತ ಕೇಳ್ತಾನೆ ಕಾಲಕ ವೃಕ್ಷೀಯ. ಅವ್ರು ನೋಡಿದ್ರೆ ಅಯ್ಯೋ ಅನ್ಸಲ್ವಾ? ಪಶ್ಯ ಚೈಷಾಮ ಬುದ್ಧಿತಾಂ, ಅವರ ದಡ್ಡತನವನ್ನು ನೋಡು. ಜೀವಿತವೇ ಅಧ್ರುವ, ಜೀವಿತದಲ್ಲಿ ಸುಖಕ್ಕಾಗಿ ಹಣ ಅನ್ನೋದು ಬೇಕು, ಆ ಹಣಕ್ಕಾಗಿ ಜೀವ ಕೊಡ್ತಾರಂತೆ. ಆಮೇಲೆ ಆ ಹಣ ಜಾಸ್ತಿ ಆದ್ಮೇಲೆ ಜೀವ ಉಳಿಸ್ಕೊಳ್ಬೇಕು ಅಂತ ಅದನ್ನ ತದ್ವ ಖರ್ಚು ಮಾಡ್ತಾರೆ. ನೋಡು, ಸಂಚಯೇ ಹಿ ವಿನಾಚಾಂತೆ ಮರಣಾಂತೆ ಚ ಜೀವಿತೆ ಸಂಯೋಗೇ ವಿಪ್ರಯೋಗಾಂತೆ ಕೋನು ವಿಪ್ರಣಯನ್ಮನಃ. ಏನು ನಾವು ಸಂಗ್ರಹಿಸ್ತೇವೆ ಅದೆಲ್ಲ ನಾಶ ಆಗತ್ತೆ. ಏನು ನಾಶ ಆಗಲಿಲ್ಲ, ಸಂಪತ್ತು ಇದೆ ಅಂದರೆ ನಾವಿರಲ್ವಲ್ಲ, ಹೊಟ್ಟೋಗಿರ್ತೀವಿ. ಸಂಚಯೇ ಹಿ ವಿನಾಶಾಂತೆ ಮರಣಾಂತೆ ಚ ಜೀವಿತೆ, ಬದುಕು ಎಷ್ಟು? ಸಾವಿನ ತನಕ. ಸಂಯೋಗ ಎಲ್ಲಿಯ ತನಕ? ಬೇರ್ಪಡೆಯಾಗುವಲ್ಲಿಯ ತನಕ. ಕೋನು ವಿಪ್ರಣಯನ್ಮನಃ, ಇದರ ನಡುವೆ ಮನಸ್ಸನ್ನ ತಪ್ಪಾಗಿ ಯೋಚನೆಗೆ ತೊಡಗಿಸುವವ ಯಾರು? ಸರಿಯಾದವನು ಮನಸ್ಸನ್ನ ಹೇಗೆ ಕಂಟ್ರೋಲ್ ಮಾಡಬೇಕೋ ಹಾಗೆ ಕಂಟ್ರೋಲ್ ಮಾಡ್ಕೋತಾನೆ. ತೃಪ್ತಿ ಅಂದರೆ ಏನು, ತೃಪ್ತಿ ಎಲ್ಲಿ ಹೇಗಿರುತ್ತೆ, ಅದರ ಸ್ವರೂಪ ಏನು, ಅದು ಮೊದಲೇ ತೀರ್ಮಾನ ಮಾಡ್ಕೊಳ್ತಾನೆ. ಬಂದ ಹಣವನ್ನು ಬೇಡ ಅಂತ ಹೇಳೋದಲ್ಲ, ಹಣವನ್ನು ಭೋಗಿಸದೇ ಇರೋದು ಅಲ್ಲ. ಮತ್ತಿನ್ನೊಮ್ಮೆ ನಿನ್ನೆ ಹೇಳಿದ್ದನ್ನೇ ಹೇಳ್ತೇನೆ, ಅಂದರೆ ಇಲ್ಲಿ ವೇದವ್ಯಾಸರು ಹೇಳಿದ್ದನ್ನ. ಧನಂ ವಾ ಪುರುಷೋ ರಾಜನ್ ಪುರುಷಂ ವಾ ಪುನರ್ಧನಂ ಅವಶ್ಯಂ ವಿಜಹಾತ್ಯೇವಾ ತದ್ವಿದ್ವಾನ್ ಕೋನು ಸಂಜರೇತ್. ಒಂದೋ ಹಣ ಪುರುಷನನ್ನು ಬಿಡಬೇಕು, ಒಂದೋ ಪುರುಷ ಹಣನ್ ಬಿಡಬೇಕು, ಎರಡರಲ್ಲಿ ಯಾವ್ದಾರಂದೇ ಇರೋದು. ಅದರಿಂದಾಗಿ ಕೋನು ಸಂಜರೇತ್, ಸುಮ್ಮನೆ ಮನಸ್ಸಿಗೆ ವೇದನೆ ತಗೊಳ್ಳೋನು ಯಾರು? ಹಣ ನಮ್ಮನ್ನು ಬಿಡಲಿಲ್ಲ ಅಂದರೆ ನಾವು ಹಣವನ್ನು ಬಿಟ್ಟು ಹೋಗಬೇಕು ಸತ್ ಮೇಲೆ. ಇಲ್ಲ, ನಾವು ದೀರ್ಘಕಾಲ ಬದುಕ್ತಾ ಇದ್ದೀವಿ ಅಂದರೆ ಈ ಹಣ ಬಿಟ್ಟುಟೋಗುತ್ತೆ ಅಲ್ವಾ? ಆದ್ದರಿಂದ ಅನ್ಯತ್ರೋಪನತಾ ಹ್ಯಾಪತ್ ಪುರುಷಂ ತೋಷಯತ್ಯುತ ತೇನ ಶಾಂತಿಂ ನ ಲಭತೆ ನಾಹಮೇವೇತಿ ಕಾರಣಾತ್. ಅನ್ಯತ್ರ ಉಪನತಾ ಹ್ಯಾಪತ್, ಬೇರೆ ಕಡೆ ಬೇರೆಯವರಿಗೆ ಆಪತ್ತು ಬಂದರೆ ಪುರುಷನಿಗೆ ಸಂತೋಷ. ನೋಡಿ, ಏನಾದರೂ ಒಂದು ಕಾಂಟ್ರವರ್ಸಿ ಆಯಿತು ಅಂದರೆ ಅವರ ಆಪತ್ತಿನಿಂದ ನಮ್ಮ ಮೀಡಿಯಾದ ಬಂಧುಗಳು ಊಟ ಮಾಡ್ತಾರೆ. ಜಗತ್ತಿನಲ್ಲಿ ಏನು ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಮಾಡಿಬಿಡ್ತೀವಿ ಅಂತ ಇಟ್ಕೊಳ್ಳೋಣ, ಆಗ ಮೊದಲು ಪ್ರತಿಭಟನೆ ಮಾಡೋದೇ ಮೀಡಿಯಾದವರು. ನಮಗೆ ಸುದ್ದಿ ಇಲ್ಲ, ಯಾರಿಗಾದ್ರೂ ಏನಾದರೂ ಹಾಳಾದರೆ ನಮಗೆ ಊಟ ಅಂತ ಮೊದಲು ಪ್ರತಿಭಟನೆ ಮಾಡೋರು ಅವುಗಳು, ಮೀಡಿಯಾದವುಗಳು. ಜಗತ್ತಲ್ಲಿ ಏನೂ ಆಪತ್ತು ಇರದೆ, ಯಾವ ಸಮಸ್ಯೆಗಳೂ ಇರದೆ ಸುಖವಾಗಿ ನಡ್ಕೊಂಡೊಟ್ಟೋದ್ರೆ ಮೀಡಿಯಾದವ್ರ ಗತಿ ಏನು? ಅದರಿಂದಾಗಿ ಹೇಳಿದ್ದವನು ಅನ್ಯತ್ರ ಉಪನತಾಹಿ ಆಪತ್ತು. ಆಪತ್ತು ಬೇರೆ ಕಡೆಗೆ ಬಂದರೆ ಪುರುಷಂ ತೋಷಯತಿ, ಪುರುಷನಿಗೆ ಸಂತೋಷ. ವೇದವ್ಯಾಸರು 6ನೇ ಸ್ಕಂದ ಭಾಗವತದಲ್ಲಿ 6 ತರಹದ ವೃತ್ತಿಗಳನ್ನು ಹೇಳಿದ್ದಾರೆ. ಋತ, ಅನೃತ, ಪ್ರಮೃತ, ಋತಾನೃತ, ಆಯ್ತಾ? ಆಮೇಲೆ ಶ್ವವೃತ್ತಿ, ಹೀಗೆಲ್ಲ ಹೇಳಿದ್ದಾರೆ. ಅದರಲ್ಲಿ ಶ್ವವೃತ್ತಿಯಿಂದ ನಶ್ವವೃತ್ತಿಯ ಕಥಂಚನ. ಶ್ವವೃತ್ತಿ ಅಂದ್ರೆ ಏನು ಅಂದರೆ ನೀಚ ಸೇವನ ಅಂತ. ಆ ನೀಚ ಸೇವನಕ್ಕಿಂತ ಅದಕ್ಕಿಂತಲೂ ಒಂದು ಕೆಳಗಡೆ ಇಳಿದು ಬಿಟ್ಟಿದ್ದೀವಿ ನಾವು. ಬೇರೆಯವರ ಸಂಪತ್ತಿ, ಬೇರೆಯವರ ವಿಪತ್ತಿನಿಂದ ನಾವು ಬದುಕೋದು.
ಅವ್ರಿಗೊಂಚೂರು ಇದೇ ಬೇಡವಾ? ಆತ್ಮಾವಲೋಕನವೇ ಬೇಡವಾ? ಅದಕ್ಕೆ ಹೇಳಿದ್ದು ನೋಡಿ, ಅನ್ಯತ್ರೋಪನತಾಹಿ ಆಪತ್ ಪುರುಷಂ ತೋಷಯತಿ ತೇನ ಶಾಂತಿಂ ನ ಲಭತೆ ನಾಹಮೇವೇತಿ ಕಾರಣಾತ್. ಅವನಿಗೆ ವಿಪರೀತ ಕುತೂಹಲ ಇರುತ್ತೆ ಬೇರೆಯವರ ಆಪತ್ತಿನ ಬಗ್ಗೆ. ಅದರಿಂದ ಶಾಂತಿ ಇದೆಯಾ? ಯಾಕೆ ನನಗೆ ಬಂದಿಲ್ಲ ಅಂತ. ನನಗೆ ಆ ಪರಿಸ್ಥಿತಿ ಬರಬೇಕಿತ್ತು, ನಾನು ಹೆಂಗೆ ಮಾಡ್ತಾ ಇದ್ದೆ ಅಂತ ಕೆಲವ್ರಿಗೆ ಹೀಗಿರುತ್ತೆ. ಬುದ್ಧಿ ವಿಪರೀತವಾಗಿ ಓಡುತ್ತೆ. ಅನ್ಯೇತಾಮಪಿ ನಶ್ಯಂತಿ ಸುಹೃದಶ್ಚ ಧನಾನಿ ಚ ಪಶ್ಯ ಬುದ್ಧ್ಯಾ ಮನುಷ್ಯಾಣಾಂ ತುಲ್ಯಾಂ ಆಪದಮಾತ್ಮನಃ. ಬೇರೆಯವರ ಮಿತ್ರರು, ಬೇರೆಯವರ ಹಣ ನಾಶ ಆಗೋದನ್ನು ನೋಡಿ ಎಂಜಾಯ್ ಮಾಡ್ತಾನೆ. ನಿಯಮ್ಯ ಸರ್ವಂ ಸಂಗಚ್ಛ ಇಂದ್ರಿಯಾಣಿ ಮನಸ್ತಥ. ಈ ತರಹದ ವಿಪರೀತ ತಪ್ಪು ತಿಳುವಳಿಕೆಗಳು ಅಂತ ಏನಿದೆ ಎಲ್ಲವನ್ನ ನಿಗ್ರಹಿಸು. ಇಂದ್ರಿಯವನ್ನ, ಮನಸ್ಸನ್ನ ಎಲ್ಲವನ್ನ ನಿಗ್ರಹಿಸು. ಪ್ರತಿಷಿಧ್ಯಾನವಾಪ್ಯೇಷು ದುರ್ಲಭೇಷು ಅಹಿತೇಷು ಚ ಪ್ರತಿಕೃಷ್ಟೇಷು ಭಾಗ್ಯೇಷು ವಿಪ್ರಕೃಷ್ಟೇಶ್ವ ಸಂಭವೇ. ಹತ್ತಿರ ಇರುವ ಅಹಿತರಲ್ಲಿ ಸಮನಾಗಿ ಇರು, ದೂರದಲ್ಲಿರುವ ಹಿತರಲ್ಲಿಯೂ ಸಮನಾಗಿ ಇರು. ವಿಪ್ರಕೃಷ್ಟೇಷು ಪ್ರತಿಕೃಷ್ಟೇಷು ಭಾಗ್ಯೇಷು ಪ್ರಜ್ಞಾನ ತೃಪ್ತೋ ವಿಕ್ರಾಂತಃ ತ್ವದ್ವಿಧೋ ನಾನುಶೋಚತಿ ಅಲ್ಪಮಿಚ್ಛನ್ನ ಚಪಲಃ ಮೃದುರ್ದಾಂತಃ ಸುಸಂಸ್ಥಿತಃ. ಅದರಿಂದ ಜ್ಞಾನತೃಪ್ತನಾಗು. ನಿನ್ನಂಥವರು ಶೋಕ ಪಡಬಾರದು. ರಾಜನಾದವನು ಹಣ ಇಲ್ಲ ಅಂದರೆ ಏನೀಗ? ಆಳುವ ಶಕ್ತಿ ಇದೆಯೋ ಇಲ್ವೋ ಅದನ್ನು ಯೋಚನೆ ಮಾಡಬೇಕು. ಹಣ ಇದೆ, ಆಳುವ ಶಕ್ತಿ ಇಲ್ಲ ಅಂದಾಗ ನೀನು ಯೋಚನೆ ಮಾಡಬೇಕಾದದ್ದು. ಆಳುವ ಶಕ್ತಿ ಇದೆ, ಹಣ ಇಲ್ಲ ಅಂದಾಗ ನೀನು ಯೋಚನೆ ಮಾಡಲೇಬಾರದು. ಈಗಿನ ತರಹ ಸರ್ಕಾರ ಲಾಭ ಪ್ರಧಾನ ಆಗಿರಬೇಕು ಅಂತ ಆಗಿರಲೇ ಇರಲಿಲ್ಲ. ಈಗ ಸರ್ಕಾರ ಲಾಭ ಪ್ರಧಾನ ಆಗಿರಬೇಕು ಅಂತ ಸರ್ಕಾರಿ ಸಂಸ್ಥೆಗಳು ಎಷ್ಟು ಲಾಭವನ್ನು ಮಾಡಿವೆ ಅಂತ ಹೇಳಿ ಸಚಿವರು ಪ್ರಕಟಿಸ್ತಾರೆ. ಅದು ಅಸಂಗತ ಅಲ್ವಾ? ನೀವೇನು ವ್ಯಾಪಾರ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಇಲ್ಲ, ನಮ್ಮ ಜನರ ತಲೆನೇ ಸಮ ಇಲ್ಲ. ಯಾವ ಸಂಸ್ಥೆ ಜನರ ಪರವಾಗಿ ಇದೆ ಅಂತ ಹೇಳತ್ತೋ ಅವ್ರು ವ್ಯಾಪಾರ ಯಾಕೆ ಮಾಡಬೇಕು? ಆ ವ್ಯಾಪಾರದಲ್ಲಿ ಲಾಭ ಯಾಕೆ ಗಳಿಸಬೇಕು? ಅಯೋಗ್ಯರಾದವರಿಗೆ ಕೊಡಬಾರದು, ಅದು ಬೇರೆ. ಲಾಭ ಗಳಿಸಬಾರದು. ಅಲ್ಪಮಿಚ್ಛನ್ನ ಚಪಲಃ ಮೃದುರ್ದಾಂತ ಸುಸಂಸ್ಥಿತಃ. ಚಾಪಲ್ಯವಿಲ್ಲದೆ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪವನ್ನೇ ಬಯಸಿ ಮೃದುವಾಗಿ ಇಂದ್ರಿಯ ನಿಗ್ರಹವಂತನಾಗಿ ಇರಬೇಕು. ಬ್ರಹ್ಮಚರ್ಯೋಪಪನ್ನಶ್ಚ ತ್ವದ್ವಿಧೋ ನೈವ ಮುಹ್ಯತಿ. ನೀನು ಜ್ಞಾನಿ ಇದ್ದಿ, ನಿನ್ನಂಥವನು ಮೋಹಕ್ಕೆ ಒಳಗಾಗಬಾರದು. ನತ್ವೇವ ಜಾಲ್ಮೀಂ ಕಾಪಾಲೀಂ ವೃತ್ತಿಮೇಷಿತುಮರ್ಹಸಿ ದೃಶಂಸ ವೃತ್ತಿಂ ಪಾಪಿಷ್ಠಾಂ ದುಃಖಾಂ ಕಾ ಪುರುಷೋಚಿತಾಂ. ನಚೈವ ಜಾಲ್ಮೀಂ ಕಾಪಾಲೀಂ. ಜಾಲ್ಮ ಅಂತಂದರೆ ಅತ್ಯಂತ ಕೆಟ್ಟ ಬೈಗುಳ. ಸಂಸ್ಕೃತದಲ್ಲಿ ಖಟ್ವಾರೂಢೋ ಜಾಲ್ಮಹ ಅಂತ ಬೈತಾರೆ. ಜಾಲ್ಮ ಅಂತಂದರೆ ನಾನು ಈ ವೇದಿಕೆಯಲ್ಲಿ ಹೇಳಲಾಗದಷ್ಟು ಶಬ್ದ. ಅದು ಏಕಾರಾಂತವಾದ ಶಬ್ದ ಅಂತ ಇಟ್ಕೊಳ್ಳಿ. ಹುಟ್ಟನ್ನು ಹೇಳುವ ಏಕಾರಾಂತವಾದ ಶಬ್ದ. ಜಾಲ್ಮೀಂ ಕಾಪಾಲೀಂ ವೃತ್ತಿಂ. ಕಾಪಾಲ ಅಂತ ಹೇಳಿದ್ರೆ ನರಭಕ್ಷಕನಾಗಿ ಸ್ಮಶಾನದಲ್ಲಿ ನೆಲೆ ನಿಂತು ತಲೆಯೋಡನ್ನು ತೆಗೆದುಕೊಂಡು, ಅಂದರೆ ಸತ್ತೋಗಿರ್ತಾರಲ್ಲ ಅವರ ಹೆಣ ಪೂರ್ತಿ ಸುಡುವ ಮುನ್ನ ಆ ತಲೆ ಬುರುಡೆಯನ್ನು ತೆಗೆದುಕೊಂಡು ಅದರ ಈ ಸ್ಕಲ್ ಅಂತ ಏನಿರುತ್ತೆ ಅದರಲ್ಲಿ ಏನನ್ನಾದರೂ ಹಾಕಿಕೊಂಡು ತಿನ್ನುವ ಅಯೋಗ್ಯ ವೃತ್ತಿ. ಕೇಳಿದ್ರೇನೆ
ಮೈ ಜುಮ್ಮನ್ ಬಿಡುತ್ತೆ. ಕಾಪಾಲೀಂ ವೃತ್ತಿಂ, ಆ ತರಹದ ವೃತ್ತಿಯನ್ನು ನಿನ್ನಂಥವರು ಬಯಸಬಾರದು. ನೃಶಂಸ ವೃತ್ತಿಂ ಪಾಪಿಷ್ಠಾಂ, ಅತ್ಯಂತ ಕ್ರೂರವಾಗಿ ಇರಬಾರದು. ಯಾವುದನ್ನು ಮಾಡೋದರಿಂದ ಉತ್ಕಟವಾದ ಪಾಪ ಬರುತ್ತೋ ಅಂತಹ ವೃತ್ತಿಯನ್ನು ಮಾಡಬಾರದು. ಹೇಡಿಗಳಿಗೆ ಉಚಿತವಾದ ವೃತ್ತಿಯನ್ನು ಮಾಡಬಾರದು. ಈಗ ನಿನಗೆ ಪೂರ್ತಿ ಹಣ ಇಲ್ಲ ಅಂತ ಇಟ್ಕೊಂಬಿಡಿ. ಅವಾಗ ಅಪಿ ಮೂಲ ಫಲಾಹಾರೋ ರಮಸ್ವೈಕೋ ಮಹಾವನೇ, ಎಲ್ಲವನ್ನ ತೊರೆದು ಕಾಡಿಗೊಟ್ಟೋಗ್ಬಿಡ್ಬೇಕು. ಅದಕ್ಕೆ ತಯಾರಾಗಿರ್ಬೇಕು. ಆ ಮಟ್ಟಕ್ಕೆ ನಿನ್ನ ಒಳಗಣ ಸಿದ್ಧತೆ ಇರಬೇಕು. ಹೊರಗಡೆ ಏನು ಓಡ್ ಹೋಗು ಅಂತಲ್ಲ ಹೇಳ್ತಾ ಇರೋದು. ಅದು ಬಂದರೆ ನಾವು ಇರ್ತೇವೆ, ಅದಕ್ಕೆ ಒಗ್ಗುತ್ತೇವೆ ಅಂತ ಇರಬೇಕು. ನೀನು ತಯಾರಾಗಿರು. ಅದಕ್ಕೆ ನೀನು ಆಗು ಅಂತಲ್ಲ ಹೇಳ್ತಾ ಇರೋದು. ಈಗಲೇ ಓಡಿಬಿಡು ಅಂತ ಹೇಳ್ತಾ ಇರೋದಲ್ಲ. ಏನೂ ಇಲ್ಲದೆ ಹೋದರೆ ಕಾಡಿಗೆ ಹೋಗಿ ಮೂಲ ಫಲಾಹಾರ, ಗೆಡ್ಡೆ ಗೆಣಸುಗಳನ್ನು ತಿನ್ಕೊಂಡಿರ್ತೇನೆ ಎನ್ನುವ ಲೆವೆಲಲ್ಲಿ ನಿನ್ನ ಯೋಚನೆ ಇರಬೇಕು. ಅಷ್ಟು ವೈರಾಗ್ಯವನ್ನು ನೀನು ತಲೆಗೆ ತಂದ್ಕೋತಾ ಇರಬೇಕು. ಆಗಾಗ ವಾಗ್ಯತ ಸಂಗೃಹೀತಾತ್ಮ ಸರ್ವಭೂತ ದಯಾನ್ವಿತ, ಎಲ್ಲ ಭೂತಗಳಲ್ಲಿ ದಯೆಯನ್ನು ತೊಡಗಿ ಮಾತಾಡದೆ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿಕೊಂಡು ಹಾಗಿರ್ಲಿಕ್ಕೆ ಈಗಿಂದಲೇ ನೀನು ಕಲ್ತು ಬಿಟ್ಟಿರಬೇಕು. ಯಾಕೆಂದರೆ ಬಹಳ ಮಹಾತ್ಮರಿಗೆ ಎರಡೇ ಇರೋದು, ಪೂರ್ತಿ ಅಧಿಕಾರ, ಒಂದು ಏನು ಇಲ್ಲದೆ ಇರೋದು. ದ್ವಯಮೇವ ಪುಂಸಾಮುನ್ನತ ಚಿತ್ತಾನಾಂ ದ್ವಯಮೇವ ಸುಖಾವಹಂ ಅಥವಾ ದ್ವಯಮೇವ ಶುಭಾವಹಂ ಸರ್ವಸಂಗ ಪರಿತ್ಯಾಗ ತಥಾ ಸರ್ವೇಶಿತಾಹ್ಯಪಿ ಅಂತ ಒಂದು ಸುಭಾಷಿತ. ಎತ್ತರವಾದ ಮನಸ್ಸಿರುವವರಿಗೆ ಇರೋದೇ ಎರಡು ಆಪ್ಷನ್ನು. ಒಂದೋ ಮನಸ್ಸಿನಿಂದ ಮಾನಸಿಕವಾಗಿ ಸನ್ಯಾಸ ತಗೊಂಡ್ಬಿಡ್ಬೇಕು, ಒಂದೋ ದೈಹಿಕವಾಗಿ ಸನ್ಯಾಸ ತಗೊಂಡಿರ್ಬೇಕು, ಇನ್ನೊಂದೋ ಎಲ್ಲ ಅವ್ರ ಕೈನಲ್ಲಿ ಇರಬೇಕು. ಎರಡೇ ದಾರಿ. ಸದೃಶಂ ಪಂಡಿತಸ್ಯೈತತ್ ಈಶಾದಂಡೇನ ಹಸ್ತಿನ ಯದೇಕೋ ರಮತೇರಣ್ಯೇ ಯಚ್ಚಾಪ್ಯಲ್ಪೇನ ತುಷ್ಯತಿ. ಇದು ಪಂಡಿತರಿಗೆ ಸದೃಶವಾದದ್ದು. ನೀನು ಆ ಮಟ್ಟಕ್ಕೆ ತಯಾರಾಗೋದು ನಾನು ಹೇಳ್ತಾ ಇದ್ದೀನಿ. ಅವನು ಕೇಳಲಿಕ್ಕೆ ಬಂದದ್ದೇನು, ನೋಡಿ ನನ್ನ ಫೈನಾನ್ಷಿಯಲ್ ಸಿಚುವೇಶನ್ ಚೆನ್ನಾಗಿಲ್ಲ ಅಂತ ಬಂದದ್ದು ಯಾರ ಹತ್ರ? ಫೈನಾನ್ಷಿಯಲ್ ಮ್ಯಾನೇಜ್ ಮಾಡುವವರ ಹತ್ರ ಅಥವಾ ಫೈನಾನ್ಷಿಯಲ್ ಪ್ಲಾನಿಂಗ್ ಹಾಕುವವರ ಹತ್ರ ಅಲ್ಲ, ಪರಮ ವಿರಕ್ತನ ಹತ್ತಿರ. ಅದಕ್ಕೆ ಅನುಗುಣವಾಗಿ ಅವನು ಹೇಳ್ದ. ಹಾಗೆ ಹೇಳಲೇಬೇಕು. ನೀವು ಆ ಮಟ್ಟಕ್ಕೆ ತಯಾರಾದರೆ ಎಲ್ಲ ಸರಿಯಾಗಿ ಹೋಗುತ್ತೆ. ಮಹಾಹೃದ ಸಂಕ್ಷುಭಿತೋ ಶಾತ್ಮನೈವ ಪ್ರಸೀದತಿ ಏವಂ ನರಸ್ವಾತ್ಮನೈವ ಕೃತ ಪ್ರಜ್ಞ ಪ್ರಸೀದತಿ. ಈಗ ಪಾತ್ರೆ ಒಳಗಡೆ ನೀರಿರುತ್ತೆ, ಪಾತ್ರೆ ಅಲ್ಲಾಡ್ತಾ ಇರುತ್ತೆ. ಒಳಗಿರುವ ನೀರು ತುಳುಕದಂತೆ ಮಾಡುವುದು ಹೇಗೆ? ತಟ್ಟೆಯನ್ನು ಮುಚ್ಚುವ ಮೂಲಕ, ಮುಚ್ಚಳವನ್ನು ಹಾಕುವ ಮೂಲಕ ಅಲ್ವಾ? ಅದೇ ಮಧ್ವತರ ಅವರ ತುಳುಕಾಡ್ತಾ ಇದೆ ಅಂತ ಇಟ್ಕೊಳ್ಳೋಣ. ಏನು ಮುಚ್ಚಲಿಕ್ಕಾಗತ್ತೆ ನೀವು ಅದರಲ್ಲಿ? ತಾನೇ ಕಂಟ್ರೋಲಿಗೆ ಬರಬೇಕದು. ಮಹಾಹೃದ, ಹಿರಿದಾದ ಕೊಳ, ಸಂಕ್ಷುಭಿತ, ತುಳುಕಾಡ ತೊಡಗಿ ಆತ್ಮನೈವ ಪ್ರಸೀದತಿ, ತಾನೇ ಸ್ಥಿರವಾಗಬೇಕಷ್ಟೇ. ಹಾಗೆ ಏವಂ ನರಹ, ಹಾಗೆ ಪ್ರತಿಯೊಬ್ಬ ಮನುಷ್ಯ ತನ್ನ ಒಳಗಡೆ ತಾನೇ ಸರಿ ಮಾಡಿಕೊಳ್ಬೇಕು. ಹೊರಗಡೆಯಿಂದ ಏನು ಸರಿ ಮಾಡಲಿಕ್ಕಾಗಲ್ಲ. ನನಗೆ ಅತ್ಯಂತ ಪರಿಚಿತರಾದವರೊಬ್ಬರು, ಅವರು ಸ್ವಲ್ಪ ಒರಟಾಗಿ ಮಾತನಾಡ್ತಾ ಇದ್ರು. ಸ್ವಲ್ಪ ಒಳ್ಳೆಯವರು, ಹೊರಟು ಲ್ಯಾಂಡ್ಮಾರ್ಕ್ ಪ್ರೋಗ್ರಾಮ್ಗೆ ಹೋದರು. ಲ್ಯಾಂಡ್ಮಾರ್ಕ್ ಅಂತ ಒಂದು ಬೌದ್ಧರ ತತ್ವಗಳನ್ನು ಕ್ರಿಶ್ಚಿಯಾನಿಟಿಯೊಂದಿಗೆ ಕಲಿಸಿ ಅದನ್ನು ನಮಗೆ ಪಾಠ ಮಾಡ್ತಾ ಇದ್ರು. ಈಗ ಅದು ಇದೆಯೋ ಇಲ್ವೋ ಗೊತ್ತಿಲ್ಲ, ಲ್ಯಾಂಡ್ಮಾರ್ಕ್ ಫೋರಮ್. ಅದಕ್ಕೆ ಬಹಳ ಜನ ಸುಧಾ ಪಂಡಿತರು ಹೋದರು. ಓ ಅದ್ಭುತ ಅಂತ. ನಾನು ಅಂದ್ಕೊಂಡು ಇದು ಏನು ಮೋಹ ಅಪ್ಪ,
ಗೀತೆ ಉಪನಿಷತ್ತು ಇಟ್ಕೊಂಡು ಇದಕ್ಕೆ ಹೋಗ್ತಾ ಇದ್ದಾರಲ್ಲ ಇವರು ಅಂತ. ಮಹಾಭಾರತ ಇಟ್ಕೊಂಡು ಗೀತೆ ಇಟ್ಕೊಂಡು ಹೋಗ್ತಾ ಇದ್ದಾರಲ್ಲ. ಲ್ಯಾಂಡ್ಮಾರ್ಕ್ ಫೋರಮ್ಮಿನಲ್ಲಿ ಒಂದು ಹಂತದ ಕೋರ್ಸು ಹೀಗೆ ಮಾಡಬೇಕು, ಅದಾದಮೇಲೆ ಇಷ್ಟು ದುಡ್ಡು, ಆಮೇಲೆ ಇಷ್ಟು ದುಡ್ಡು, ಏನು ನಿಮ್ಮನ್ನು ಕಂಟ್ರೋಲಿಂಗ್ಗೆ ಕಳಿಸ್ತೇವೆ ಅಂತ. ಹಾಗೆ ಮಾಡಿ ಬಂದವರು ಒಂದು ಸ್ವಲ್ಪ ದಿವಸ ಹೆಂಡತಿ ಹತ್ರ ಮಕ್ಕಳ ಹತ್ರ ವಿಧವಾಗಿ ಮಾತನಾಡಿ ಎಲ್ಲ ಮಾಡಿದ್ರು. ಎಷ್ಟು ದಿವಸ? 1 ತಿಂಗಳು. ಆಮೇಲೆ ಯಥಾ ಪ್ರಕಾರ ಹೊರಟೆ. ಹೀಗಾಗಿ ನಾವು ಒಳಗಿಂದ ತರಿಯಾಗಬೇಕೇ ವಿನಃ ಹೊರಗಡೆಯಿಂದ ತರಿ ಮಾಡಲಿಕ್ಕೆ ಆಗಲ್ಲ. ಮಹಾಹೃದ ಸಂಕ್ಷುಭಿತ ಆತ್ಮನೈವ ಪ್ರಸೀದತಿ ಏವಂ ನರಃ ಸ್ವಾತ್ಮನೈವ ಕೃತ ಪ್ರಜ್ಞ ಪ್ರಸೀದತಿ. ಆತ್ಮನೈವ, ತನ್ನನ್ನು ತಾನೇ ಕಂಟ್ರೋಲ್ ಮಾಡಿಕೊಳ್ಬೇಕು. ಕೃತಪ್ರಜ್ಞ, ಒಬ್ಬ ಶಾಸ್ತ್ರದಿಂದ ಪರಿಷ್ಕೃತನಾದ ಅರಿವಿರುವವ ಏನು ಮಾಡ್ತಾನೆ? ತನ್ನನ್ನು ತಾನೇ ಕಂಟ್ರೋಲ್ ಮಾಡ್ಕೊಳ್ತಾನೆ. ಇಂಗ್ಲಿಷಿನಲ್ಲಿಯೂ ಕಂಟ್ರೋಲ್ ಯುವರ್ ಸೆಲ್ಫ್ ಅಂತಾನೆ ಹೇಳೋದು. ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡ್ಕೋಬೇಕು, ಬೇರೆ ಯಾರೂ ಅಲ್ಲ. ಹೊರಗಡೆಯ ಶಕ್ತಿ ದೇಹವನ್ನು ಹಿಡಿಯಬಹುದು, ಮನಸ್ಸನ್ನು ಹಿಡಿಲಿಕ್ಕಾಗತ್ತೇನು? ಏತದೇವಂ ಗತಸ್ಯಾಹಂ ಸುಖಂ ಪಶ್ಯಾಮಿ ಕೇವಲಂ ಅಲಂ ಭವೇತ್ ಶ್ರೇಯೋ ರಾಜನ್ ಹೀನಶ್ಚ ಸಚಿವಾದಿಭಿಃ. ಅದರಿಂದ ಒಳ್ಳೆ ಸಚಿವರಿಲ್ಲ, ಒಳ್ಳೆ ಕರ್ಮಕರರು, ಕೆಲಸದವರಿಲ್ಲ, ನನ್ನ ಹತ್ರ ಹಣ ಇಲ್ಲ ಅಂತ ರಾಜನಾಗಿ ಯೋಚನೆ ಮಾಡೋದು ಬಿಟ್ಟುಬಿಡು. ಪ್ರಯತ್ನ ಪಡು, ಆದರೆ ಹೀಗೆ ಅಂತ ಅನ್ಬೇಡ. ಈ ಫಲ ಸಿಗಲೇಬೇಕು ಅಂತ ಅನ್ಬೇಡ. ಈ ಫಲ ಸಿಗಲೇಬೇಕು ನನಗೆ ಅಂತ ಏನನ್ನೂ ಮಾಡ್ಲಿಕ್ಕೆ ಹೋಗಬೇಡ. ದೈವೇ ಪ್ರತಿನಿವಿಷ್ಟೇ ಚ ಕಿಂ ಶ್ರೇಯೋ ಮನ್ಯತೆ ಭವಾನ್. ದೈವವೇ ಪ್ರತಿಕೂಲವಾಗಿದ್ದಾಗ ಶ್ರೇಯಸ್ಸು ಅಂತ ನೀನು ಯಾವುದನ್ನು ಅಂದ್ಕೊಳ್ತಿ? ಅದರಿಂದಾಗಿ ತಲೆ ಬಿಸಿ ಮಾಡ್ಕೋಬೇಡ ಅಂತ ಉಪದೇಶ. ಹೀಗೆ 95ನೇ ಅಧ್ಯಾಯ. ಮುನಿಃ ಶೃಣು ಸರ್ವಮಚೇಚೇಣ ಯತ್ತೇ ವಕ್ಷ್ಯಾಮಿ ತತ್ವತಃ ಅಥವಾ ಪೌರುಷಂ ಕಿಂಚಿತ್ ಕ್ಷತ್ರಿಯಾತ್ಮನಿ ಪಶ್ಯತಿ. ನೋಡಪ್ಪ, ಇಷ್ಟನ್ನ ನಾನು ಒಬ್ಬ ಋಷಿಯಾಗಿ, ಒಬ್ಬ ಮುನಿಯಾಗಿ, ಕಾಡಿನಲ್ಲಿ ನೆಲೆಗೊಂಡ ವಿರಕ್ತನಾಗಿ ಹೇಳಬಹುದು. ನೀನು ನನ್ನ ಹತ್ರ ಬಂದಿದ್ದಿ, ನಾನು ಮೊದಲು ಹೇಗಿದ್ದೇನೋ ಆ ರೀತಿ ನಿನಗೆ ಹೇಳಬೇಕು, ಹಾಗಿರು ಅಂತ ಅಲ್ವಾ? ಇಲ್ಲ, ಪುರುಷ ಪ್ರಯತ್ನ ಅಂತ ಒಂದಿದೆ, ಅದನ್ನು ಮಾಡಬೇಕು. ಒಂದು ರಾಜ್ಯವನ್ನು ಸ್ಥಿರಗೊಳಿಸಿ ಬಿಟ್ಟು ಹೋಗೋದು ಒಳ್ಳೆಯದು. ಅಸ್ಥಿರವಾಗಿದ್ದಾಗ ರಾಜನೇ ಪರಾರಿ ಆಗ್ಬಿಟ್ಟ ಅಂದ್ರೆ ಗತಿ ಏನು ಅಲ್ವಾ? ದೋಣಿ ದಡದಲ್ಲಿ ಬಂದಾಗ ಹೋಗೋದು ಹೇಗಿದೆ? ದೋಣಿ ಹೊಳೆಯ ನಡುವೆ ಇದೆ, ನದಿಯ ನಡುವೆ ಇದೆ. ನನ್ನ ಕೈಲಿ ಆಗಲ್ಲ ಅಂತ ಅಂಬಿಗ ಈಜು ಬಿದ್ದು ಹೊಟ್ಟೋದ್ರ ಗತಿ ಏನು ಅಲ್ವಾ? ಅಂಬಿಗ ಎಲ್ಲಿ ದೋಣಿಯನ್ನು ಬಿಡಬೇಕು, ದಡದಲ್ಲಿ ಬಿಡಬೇಕು. ಆಮೇಲೆ ನಾನು ಮತ್ತೆ ಯಾವತ್ತೂ ದೋಣಿ ನಡತಲ್ಲ ಅಂತ ಹೋಗ್ಬೇಕು. ಅದು ಬಿಟ್ಟು ದೋಣಿ ಮಧ್ಯದಲ್ಲಿ ನಡೆಸ್ತಾ ನಂಗೆ ಯಾಕೋ ವೈರಾಗ್ಯ ಬರ್ತಾ ಇದೆ, ಹಾರ್ಕೊಂಡ್ಬಿಡ್ತೀನಿ, ಇಲ್ಲೇ ಅನುಮತಿ ಕೊಡಿಂದ್ರಿ, ಏನು ಸಾಯೋದು? ಅದರಿಂದಾಗಿ ರಾಜನಿಗೆ ಪುರುಷ ಪ್ರಯತ್ನ ಅಂತ ಒಂದಿರಬೇಕು. ನಾನು ಅದನ್ನು ಕೇಳ್ತಾ ಇದ್ದೀನಿ ಅಂತ ನೀನು ಹೇಳಿದರೆ ಅದಕ್ಕೂ ಉತ್ತರ ಉಂಟು ನನ್ನಲ್ಲಿ. ಅಂದ್ರೆ ಮೊದಲು ವಿರಕ್ತಿಯ ತುದಿಯನ್ನು ಹೇಳಿ ಆಮೇಲೆ ಮತ್ತೆ ಪ್ರವೃತ್ತಿಯನ್ನು ಹೇಳ್ತಾರೆ. ಬ್ರವೀಮ್ಯಹಂ ತಥೋ ನೀತಿಂ ರಾಜ್ಯಸ್ಯ ಪ್ರತಿಪತ್ತಯೇ. ನೋಡಪ್ಪ, ರಾಜ್ಯ ಹೊಂದಲಿಕ್ಕೆ ಬೇಕಾದ ವಿಷಯಗಳನ್ನು ಹೇಳುತ್ತೇನೆ ಅಂತ. ತಾಂ ಚೇತ್ ಶಕ್ಷಸ್ಯನುಷ್ಠಾತುಂ ಕರ್ಮ ಚೈವ ಕರಿಷ್ಯಸಿ. ನೋಡಪ್ಪ, ಒಂದು ರಾಜ್ಯವನ್ನು ಹೊಂದಬೇಕಾದ್ರೆ, ರಾಜ್ಯವನ್ನು ಸರಿ ಮಾಡಬೇಕಾದ್ರೆ ಬೇಕಷ್ಟು ರೀತಿಗಳಿದೆ, ಬೇಕಷ್ಟು ಮೆಥಡ್ಸ್ ಇವೆ. ಆಹರಿಷ್ಯತಿ ಚೇತ್ ಕರ್ಮ ಮಹತೋರ್ಥಾನವಾಪ್ಸ್ಯಸಿ. ಈ ರೀತಿಯಿಂದ ನೀನು ಕೆಲಸ ಮಾಡಿದರೆ ಹಿರಿದಾದ ಸಂಪತ್ತು, ರಾಜ್ಯಂ ವಾ ರಾಜ್ಯ ಮಾತ್ರಂ ವಾ
ಮಹತೀಂ ವಾ ಪುನಃಶ್ರಿಯಂ ಯದ್ಯೇತದ್ರೋಚತೆ ರಾಜನ್ ಪುನರ್ಬ್ರೂಹಿ ಬ್ರವೀಮಿತೇ. ನಿನಗೆ ರಾಜ್ಯ ಬೇಕಾ? ರಾಜ್ಯ ಇರದೆ ಸಂಪತ್ತು ಮಾತ್ರ ಬೇಕಾ? ಎಲ್ಲಕ್ಕೂ ಹೇಳ್ತೇನೆ. ಆದರೆ ಮೊದಲು ನೀನು ಇಟ್ಕೊಳ್ಬೇಕಾದದ್ದು ಅದು ಗುರಿ. ಅದು ಆ ಗುರಿಯನ್ನು ನಾನು ಈಗಲೇ ತಗೊಳ್ಳಿಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ನಿನ್ನ ರಾಜ್ಯ ಸರಿಯಾಗಲಿಕ್ಕೆ ಅದಕ್ಕೂ ಅನೇಕ ಕಾರಣಗಳುಂಟು, ಅನೇಕ ದಾರಿಗಳುಂಟು. ನೀನು ಕೇಳಿದ್ರೆ ನಾನು ಹೇಳ್ತೇನೆ. ಇಷ್ಟರಿಂದಲೇ ತೃಪ್ತಿ ಆಯ್ತಾ ನಿನಗೆ? ಹೊರಟು ಬಿಡು. ಇಲ್ವಾ? ಇನ್ನು ಕೇಳಲಿಕ್ಕಿದ್ರೆ ಕೇಳು. ರಾಜ ಬ್ರವೀತು ಭಗವಾನ್ ನೀತಿಂ ಅಭಿಪನ್ನೋಸ್ಮ್ಯಧೀಹಿ ಭೋಃ ಅಮೋಘ ಏವ ಮೇದ್ಯಾಸ್ತು ತ್ವಯಾ ಸಹ ಸಮಾಗಮಃ. ರಾಜ ಹೇಳ್ತಾನೆ, ಬ್ರವೀತು ಭಗವಾನ್ ನೀತಿಂ, ಸ್ವಾಮಿ ತಾವು ರಾಜನೀತಿಯನ್ನು ಹೇಳಬೇಕು. ಅಭಿಪನ್ನೋಸ್ಮಿ, ನಿಮ್ಮ ಮೊರೆ ಹೊಕ್ಕಿದ್ದೇನೆ. ಅಧೀಹಿ ಭೋಃ, ತಾವು ನನಗೆ ಅಧ್ಯಯನ ಮಾಡಿಸಿ. ಅಧೀಹಿ ಅಂದರೆ ನೀವು ಅಧ್ಯಯನ ಮಾಡಿ ಅಂತ ಅರ್ಥ. ಅಧೀಹಿ ಭಗವೋ ಬ್ರಹ್ಮೇತಿ ಅಂತ ಪ್ರಾಚೀನ ಭಾರತದಲ್ಲಿ ಕೇಳೋದೇ ಹಾಗೆ, ತಾವು ಅಧ್ಯಯನ ಮಾಡಿ ಅಂತ. ತಾವು ಅಧ್ಯಯನ ಮಾಡಿ ಅಂದರೆ ನಾನು ಅಧ್ಯಯನ ಮಾಡಲಿಕ್ಕೂ ಅಸ್ವತಂತ್ರ, ಅಧ್ಯಯನ ಮಾಡುವ ಯೋಗ್ಯತೆಯೂ ನನ್ನಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ತಾವೇ ಎಲ್ಲವನ್ನು ನೋಡಿಕೊಂಡು ಮಾಡಬೇಕು ಅಂತ. ಅಮೋಘ ಏವ ಮೇದ್ಯಾಸ್ತು ತ್ವಯಾ ಸಹ ಸಮಾಗಮಃ, ನಿಮ್ಮ ಜೊತೆಗೆ ಕೂಡುವುದು ಸಾರ್ಥಕವಾಗಲಿ. ಮುನಿ ಹಿತ್ವಾ ಮಾನಂಚ ದಂಭಂಚ ಕ್ರೋಧಹರ್ಷೌ ಭಯಂ ತಥಾ ಪ್ರತ್ಯಮಿತ್ರಂ ನಿಷೇವಸ್ವ ಪ್ರಣಿಪತ್ಯ ಕೃತಾಂಜಲಿ. ನೋಡು ಮಗು, ನೀನು ರಾಜನೀತಿಯಲ್ಲಿ ಉದ್ಧಾರ ಆಗಬೇಕು ಅಂತಂದರೆ ಮೊದಲು ಅಭಿಮಾನವನ್ನು ತೊರೆಯಬೇಕು. ಫಾಲ್ಸ್ ಪ್ರೆಸ್ಟೀಜ್ ಅದನ್ನು ಬಿಡು. ದಂಭಂಚ, ನೀನು ಹೇಗಿದೆಯೋ ಹಾಗೆ ತೋರಿಸಿಕೋ. ಕ್ರೋಧ ಹರ್ಷೌ ಭಯಂ ತಥಾ, ಕೋಪ ಬಿಡು. ವಿಪರೀತ ಮಿತಿಮೀರಿದ ಹರ್ಷ ಬಿಡು, ಭಯವನ್ನು ಬಿಡು. ಅಮಿತ್ರಂ ನಿಷೇವಸ್ವ, ಶತ್ರುವನ್ನು ಸೇವಿಸು. ಅಂದರೆ ಶತ್ರುವನ್ನು ಸೇವಿಸೋದು ಅಂದರೆ ಅವನ ಗುಣಗಳನ್ನು ಗುಣಗಳಾಗಿಯೇ ಗ್ರಹಿಸು, ಗಮನಿಸು. ಉದ್ಧಾರ ಆಗಲಿಕ್ಕೆ ಇದೊಂದೇ ದಾರಿ. ನಿನ್ನ ಪ್ರತಿಸ್ಪರ್ಧಿ ಏನು ಮಾಡ್ತಾನೆ ಅದನ್ನು ಗಮನಿಸು. ಅಂದರೆ ಭಾರತದಲ್ಲಿನ ವಿಪಕ್ಷ ನಾಯಕತ್ವದ ತರಹ ಇರಬೇಡ. ಭಾರತದಲ್ಲಿ ಪ್ರತಿಪಕ್ಷ ನಾಯಕರು ಎಲ್ಲದಕ್ಕೂ ವಿರೋಧ ಮಾಡಬೇಕಷ್ಟೇ, ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ. ಹಾಗಿರಬೇಡ. ಒಳ್ಳೆಯದನ್ನು ಒಳ್ಳೆಯದರಂತೆ ಕಾಣು, ಕೆಟ್ಟದ್ದನ್ನು ಕೆಟ್ಟದರಂತೆ ಕಾಣು. ಅದಕ್ಕಾಗಿ ನಿನಗೆ ಎದುರಾಳಿಯಲ್ಲಿ ಒಂದು ಗೌರವ ಇರಲಿ, ಅವನಿಂದಲೂ ಶಿಕ್ಷಣ ಪಡೆ. ಅವನು ಯಾವ ರೀತಿ ನೋಡ್ತಾ ಇದ್ದಾನೆ, ನಾವು ಯಾವ ರೀತಿ ಮಾಡಬೇಕು. ಒಂದು ದೊಡ್ಡ ರಾಜ್ಯವನ್ನು ಮಾಡುವವ ಎದುರಾಳಿಯಿಂದ ಕಲಿಬೇಕೇ ವಿನಃ ಎದುರಾಳಿಯಿಂದ ಕಲಿದೇ ಇರಬಾರದು. ತಮುತ್ತಮೇನ ಶೌಚೇನ ಕರ್ಮಣ ವಾವಧಾರಯ ದಾತುಮರ್ಹಸಿತೆ ವೃತ್ತಿಂ ವೈದೇಹ ಸತ್ಯ ವಿಕ್ರಮ ಪ್ರಮಾಣಂ ಸರ್ವಭೂತೇಷು ಗ್ರಹಣಂಚ ಗಮಿಷ್ಯಸಿ. ಇದಕ್ಕೆ ಮಾನಸಿಕವಾದ ಶೌಚ ಬೇಕು, ಪ್ರಾಮಾಣಿಕವಾದ ಕರ್ಮ ಬೇಕು. ತಮುತ್ತಮೇನ ಶೌಚೇನ, ಶತ್ರುವನ್ನ ಅವನ ತೀರ್ಮಾನ ಸರಿ, ಅವನ ತೀರ್ಮಾನ ತಪ್ಪು ಅಂತ ಗ್ರಹಿಸುವಾಗ ಉತ್ತಮೇನ ಶೌಚೇನ, ನಿನ್ನ ಮನಸ್ಸು ಶುಚಿಯಾಗಿರಬೇಕು. ಕೆಲಸ ಪ್ರಾಮಾಣಿಕವಾಗಿದ್ದು ಅವನ ಸರಿ ತಪ್ಪುಗಳನ್ನು ವಿಮರ್ಶೆ ಮಾಡು. ಅದರಲ್ಲಿ ಯಾವುದು ಒಳ್ಳೆಯದೋ ಅದನ್ನು ಗ್ರಹಿಸು. ದಾತುಮರ್ಹತಿತೆ ವೃತ್ತಿಂ ವೈದೇಹ ಸತ್ಯ ವಿಕ್ರಮ. ಆಗ ನೀನು ಸರ್ವಭೂತೇಷು ಪ್ರಮಾಣಂ, ಎಲ್ಲ ಜೀವರಲ್ಲಿ ನೀನು ರೋಲ್ ಮಾಡಲಾಗ್ತೀಯ. ಇದ್ರೆ ಅವನ ಇರಬೇಕು ಅಂತಾರೆ. ಅದರಿಂದಾಗಿ ನಿನಗೆ ಪ್ರತಿಸ್ಪರ್ಧಿ ಅಂತ ಯಾರಿದ್ದಾರೆ ಅವರ ಒಳ್ಳೆಯ ಗುಣಗಳನ್ನು ಗ್ರಹಿಸು.
ಇದು ಒಬ್ಬ ಅನಿವಾರ್ಯ ದೊಡ್ಡ ರಾಜನಿಗೆ, ಒಂದು ದೊಡ್ಡ ವ್ಯಾಪಾರಿ ಸಂಸ್ಥೆಗೆ ಅವರು ತಮ್ಮ ಎದುರಾಳಿಗಳು ಅಂತ ಯಾರಿರ್ತಾರೆ, ಎದುರು ಕಂಪನಿಗಳು, ಅವರ ನಡೆಯನ್ನು ಗಮನಿಸ್ತಾ ಇರಬೇಕು. ವ್ಯಾಪಾರದಲ್ಲಿ ಇದು ಸಹಜ. ಅಲ್ಲಿಯೂ ಕೂಡ ನೀನು ವಿಪರೀತ ರೋಷದುಷ್ಟನಾದೆ, ವಿಪರೀತ ಸಿಟ್ಟಿನಿಂದ ಕೂಡಿದೆ ಅಂತಂದರೆ ಅವರು ಒಳ್ಳೆಯ ನಡೆಯನ್ನು ನೀನು ಅನುಕರಿಸೋದೇ ಇಲ್ಲ. ಹಾಗಾಗಿ ಬಿಡುತ್ತೆ. ತತಃಸಹಾಯಾನ್ ಸೋತ್ಸಾಹಾನ್ ಲಪ್ಸ್ಯಸೆ ಅವ್ಯಸನಾನ್ ಶುಚೀನ್ ವರ್ತಮಾನ ಸ್ವಶಾಸ್ತ್ರೇ ವೈ ಸಂಯತಾತ್ಮ ಜಿತೇಂದ್ರಿಯ. ಯಾವಾಗ ಎದುರಾಳಿಗಳ ಒಳ್ಳೆಯ ಗುಣವನ್ನು ನೀನು ಗ್ರಹಿಸುತ್ತೀಯ, ಆಗ ನಿನಗೆ ಒಳ್ಳೊಳ್ಳೆಯ ಸಹಾಯಕರು ಸಿಗುತ್ತಾರೆ. ಒಳ್ಳೊಳ್ಳೆ ಸಹಾಯಕರು, ಒಳ್ಳೆ ಜನ ಇರ್ತಾರೆ. ಸೋತ್ಸಾಹಾನ್, ನಿನಗೆ ಕ್ಷುಣ್ಣವಾದ ದೃಷ್ಟಿ ಇದ್ದಾಗ ಅವ್ಯಸನಾನ್, ಚಟವಿರದ ಸೇವಕರು ಸಿಗುತ್ತಾರೆ. ಚಟವಿರದ ಸೇವಕರು ಸಿಗ್ತಾರೆ ಅಂದರೆ ಅಂತರಂಗ ಸೇವಕರು. ಎಲ್ಲರಲ್ಲಿಯೂ ಚಟ ಇದೆಯೋ ಇಲ್ವೋ ನೋಡಿ ತಗೊಳ್ಳಿಕ್ಕಾಗಲ್ಲ, ಅದು ಬೇರೆ. ಫಸ್ಟ್ ಸರ್ಕಲಲ್ಲಿ ಇರೋರು. ಅವ್ಯಸನಾನ್ ಶುಚೀನ್. ವ್ಯಸನ ಅಂದರೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರಲ್ಲ, ಏನ ವಿನಾ ಚಿತ್ತ ವಿಕ್ಷೋಭ ಅಂತ. ಯಾವುದಿಲ್ಲದೆ ಹೋದರೆ ಮನಸ್ಸು ವಿಲವಿಲ ಒದ್ದಾಡುತ್ತೋ ಅಂತಹ ಭಾವವನ್ನು ವ್ಯಸನ ಅಂತ ಕರೀತಾರೆ. ಕಾಫಿ ಇಲ್ಲದೆ ಹೋದರೆ ಆಗೋದೇ ಇಲ್ಲ ಅಂತ, ಆ ತರಹ ಎಲ್ಲ ಇರಬಾರ್ದು. ಅದು ಅವಾಗ ವ್ಯಸನ ಆಗುತ್ತೆ. ಆದ್ದರಿಂದ ಅವ್ಯಸನಾನ್ ಶುಚೀನ್, ಹಿಂದೊಂದು ಅಂದರೆ ಮೋಸ ಮಾಡದವರು. ಇದು ಯಾವಾಗ ಸಿಗತ್ತೆ ಅಂದರೆ ವರ್ತಮಾನ ಸ್ವಶಾಸ್ತ್ರೇ ವೈ ಸಂಯತಾತ್ಮ ಜಿತೇಂದ್ರಿಯ. ಅವನ ಶಾಸ್ತ್ರದಲ್ಲಿ ಗಟ್ಟಿಯಾಗಿ ನೆಲೆಗೊಳ್ಳಬೇಕು. ಸಂಯತಾತ್ಮ, ಅವನ ಬಗ್ಗೆ ಅವನಿಗೊಂದು ಕಂಟ್ರೋಲ್ ಇರಬೇಕು. ಮನಸ್ಸು, ಇಂದ್ರಿಯಗಳನ್ನು ಮನಸ್ಸನ್ನು ಮೀರುವಂತೆ ಬೇಡಬಾರದು. ಮನಸ್ಸು ಹೇಳಿತು ಬೇಡ ಈಗ ಅಂದರೆ ಬೇಡ. ಅಭ್ಯುದ್ಧರತಿ ಚಾತ್ಮಾನಂ ಪ್ರಸಾದಯತಿ ಚ ಪ್ರಜಾ ತೇನೈವತ್ವಂ ಧೃತಿಮತಾ ಶ್ರೀಮತಾ ಚಾಪಿ ಸತ್ಕೃತಃ ಪ್ರಮಾಣಂ ಸರ್ವಭೂತೇಷು ಗತ್ವಾ ಚ ಗ್ರಹಣಂ ಮಹತ್. ತೇನೈವ, ಈ ತರಹ ನೀನಿದ್ರೆ ನಿನಗೊಂದು ಧೈರ್ಯ ಇರುತ್ತೆ. ಇದೆಲ್ಲ ಒಳಗಡೆಯಿಂದಲೇ ಆಗುವಂಥದ್ದು. ಪೇಜಾವರ ಸ್ವಾಮಿಗಳಿಗೆ ಅಂದರೆ ನಾನು ಸುಧಾ ಸಂಚಾರದಲ್ಲಿದ್ದಾಗ, ಈ ಹಿಂದಿನವರು ಅವರ ಜೊತೆಯಲ್ಲಿದ್ದಾಗ ಅವರಿಗೆ ಝೆಡ್ ಸೆಕ್ಯೂರಿಟಿ ಕೊಟ್ಟಿದ್ರು. ಯಾಕೆಂದರೆ ನಕ್ಸಲರು, ಆಮೇಲೆ ಟೆರರಿಸ್ಟ್ಗಳು, ಅವರು ಇವರು ಎಲ್ಲರೂ ಅವ್ರ ಮೇಲೆ ಕಣ್ಣಿಟ್ಟು ಬೆದರಿಕೆ ಪತ್ರಗಳಂತೂ ಬರ್ತಾ ಇತ್ತು. ಯಾವುದೇ ಕಾರಣಕ್ಕೂ ಇವರು ತಲೆ ಕೆಡಿಸ್ಕೊಳ್ಳಿಲ್ಲ. ಅಪಮೃತ್ಯು ಬರಲಿಕ್ಕೆ ಸಾಧ್ಯ ಇಲ್ಲ ನನಗೆ, ಯಾಕೆ ಅಂದರೆ ನಾನು ಹಾಗೆ ಬದುಕಿಲ್ಲ ಅಂತ ಅವರು. ಹಾಗಂತ ಹೇಳಿ ಈ ಪೈಲಟ್ ಜೀಪ್ ಇರುತ್ತಲ್ಲ, ಒಂದು ಸ್ವಾಮಿಗಳು ಒಂದು ಕಡೆಗೆ ಹೋಗ್ತಾ ಇದ್ದರೆ ಮುಂದೆ ಒಂದು ದೂರದವರೆಗೆ ಅವರ ಗಡಿ ಇರುವ ತನಕ ಹೋಗೋದು, ಹಾಗೆ ಕಾಯ್ತಾ ಇದ್ರಲ್ಲ, ಅವರೆಲ್ಲರಿಗೂ 20 ರೂಪಾಯಿ 20 ರೂಪಾಯಿ 20 ರೂಪಾಯಿ ಕೊಡ್ತಾ ಇರೋರು. ನಿಮಗೆ ಭರವಸೆ ಅವ್ರನ್ನ ಕಾಯಲ್ಲ ಮಾಡಲ್ಲ. ಆ ಪೇದಾವರ ಮಠದ್ದು ನೀವು ನೋಡಿದ್ರೆ ಏನಿಲ್ಲ, ತೆರೆದ ಬಾಗಿಲು. ಅಲ್ಲಿ ವ್ಯಾಸತೀರ್ಥರ ಥರ ಇದ್ದರು ಅವರು ಸ್ವಾಮಿಗಳು. ತೆರೆದ ಬಾಗಿಲು, ದೊಡ್ಡವರು ಒಂದು ಕೋಣೆಯಲ್ಲಿ ಇದ್ದರು ಪೇದಾವರ ಮಠದಲ್ಲಿ. ತೆರೆದ ಬಾಗಿಲು, ಯಾರು ಬೇಕಾದ್ರೂ ಹೋಗ್ಬಿಡ್ಬೋದಿತ್ತು. ಇವರು ವಿಶೇಷ ಸೆಕ್ಯೂರಿಟಿ ನೋಡಬೇಕು ಯಾವುದಿಲ್ಲ. ನಾನು ಹಾಗೆ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದ್ರು ಅವರು. ಅಂದರೆ ಆ ಒಂದು ಆತ್ಮವಿಶ್ವಾಸ ಆ ರೀತಿ. ಅದರಿಂದಾಗಿ ವರ್ತಮಾನ ಸ್ವಶಾಸ್ತ್ರೇ ಅಭ್ಯುದ್ಧರತಿ ಚಾತ್ಮಾನಂ.
ತನ್ನನ್ನು ಎತ್ತರದಲ್ಲಿಟ್ಕೊಂಡಿರ್ತಾನೆ. ಪ್ರಜಾ ಪ್ರಸಾದಯತಿ. ಯಾರು ತನ್ನ ಪ್ರಜೆಗಳು? ರಾಜನಿಗೆ ಹೇಳ್ತಾ ಇರೋದು. ಪ್ರಜಾ ಪ್ರಸಾದಯತಿ, ತನ್ನವರನ್ನ ಸಂತೈಸುತ್ತಾನೆ, ಅವರು ಸಂತೋಷವನ್ನು ಉಂಟು ಮಾಡ್ತಾನೆ. ಈ ಧೈರ್ಯ ಇರಬೇಕು. ತತಃ ಸುಹೃದ್ಗಣಂ ಲಬ್ಧ್ವಾ ಮಂತ್ರಯಿತ್ವಾ ಸುಮಂತ್ರಿತಂ ಸಾಂತ್ವೇನ ಭೇದಯಿತ್ವಾರೀನ್ ಬಿಲ್ವಂ ಬಿಲ್ವೇನ ಚಾತಯಾ. ಆಮೇಲೆ ಸುಹೃದ್ಗಣಂ ಲಬ್ಧ್ವಾ, ನಿನಗಾಗಿ ನಿರಪೇಕ್ಷವಾಗಿ ಕೆಲಸ ಮಾಡುವವರನ್ನು ಆರಿಸಿಕೋ, ಅವರ ಜೊತೆ ಮಂತ್ರಾಲೋಚನೆ ಮಾಡು. ಸಾಂತ್ವೇನ ಭೇದಯಿತ್ವಾರೀನ್, ಸಾಂತ್ವದಿಂದ ಶತ್ರುಗಳನ್ನು ಭೇದಿಸು, ಶತ್ರುಗಳ ಒಳಬಗೆಯನ್ನು ಭೇದಿಸು. ಬಿಲ್ವಂ ಬಿಲ್ವೇನ ಶಾತಯ, ಚಿಕ್ಕ ಸಮಸ್ಯೆಗಳಿಗೆ ಚಿಕ್ಕ ಪರಿಹಾರ ಸಾಕು. ಕೆಲವೊಮ್ಮೆ ಓವರ್ ಎಸ್ಟಿಮೇಷನ್ ಇದೆಯಲ್ಲ, ಅದು ಕೂಡ ತೊಂದರೆ ಆಗುತ್ತೆ. ಪರೈರ್ವಾ ಸಂವಿಧಂ ಕೃತ್ವಾ ಬಲಮಪ್ಯಸ್ಯ ಪಾತಯ, ಶತ್ರುಗಳೊಡನೆಯೂ ಕೂಡ ಕೆಲವೊಮ್ಮೆ ಸಂವಾದವನ್ನು ಮಾಡು, ಏನು ತೊಂದರೆ ಇಲ್ಲ. ಅಲಭ್ಯಾಯೇ ಶುಭಾಭಾವಾ ಸ್ತ್ರೀಯಶ್ಚ ಆಚ್ಛಾದನಾನಿ ಚ ಶಯ್ಯಾತನಾನಿ ಯಾನಾನಿ ಮಹಾರ್ಹಾಣಿ ಗೃಹಾಣಿ ಚ ಪಕ್ಷಿಣೋ ಮೃಗಜಾತಾನಿ ರಸಗಂಧಾಫಲಾನಿ ಚ ತೇಷ್ವೇವ ಆವರ್ಜಯೇಥಾಸ್ತ್ವಂ ಯಥಾ ನಶ್ಯೇತ್ ಸ್ವಯಂ ಪರಃ. ಇನ್ನು ರಾಜನಾದಾಗ ಕೆಲವೊಂದು ಕೆಲಸಗಳನ್ನು ಮಾಡಲೇಬೇಕಾಗತ್ತೆ. ಹೆಣ್ಣು ಮಕ್ಕಳನ್ನು ಬಿಡು, ಅವನಿಗೆ ಯಾವುದು ಸುಲಭವಾಗಿ ಲಭ್ಯ ಇಲ್ಲ ಆ ಸೌಕರ್ಯಗಳನ್ನು ಕೊಡು. ಒಳ್ಳೊಳ್ಳೆಯ ಬಟ್ಟೆಗಳನ್ನು ಕೊಡು, ವಾಹನಗಳನ್ನು ಒದಗಿಸು, ಅವನಿಗೆ ಒಳ್ಳೆ ಮನೆ ಕೊಡು, ಅವನ ಮನೆಯೊಳಗಡೆ ಪಕ್ಷಿಗಳನ್ನು ಬಿಡು, ಬೇರೆ ಬೇರೆ ಮೃಗಗಳನ್ನು ಅವನಿಗೆ ಕಳುಹಿಸಿಕೊಡು, ಒಳ್ಳೆಯ ರಸ, ಒಳ್ಳೆಯ ಗಂಧ, ಒಳ್ಳೆಯ ಫಲ ಅವನಿಗೇ ಬಿಟ್ಟು ಬಿಡು. ಅವನ ಮನಸ್ಸನ್ನು ದುರ್ಬಲಗೊಳಿಸು, ನೀನು ಗೆಲ್ತೀಯ. ಬೇರೊಬ್ಬನ ಜೊತೆ, ಶತ್ರುವಿನ ಜೊತೆ ಒಪ್ಪಂದ ಮಾಡಿಕೊ, ಇಲ್ಲವೇ ಅವನ ಮನಸ್ಸಿನ ಗುರಿಯನ್ನು ತಪ್ಪಿಸಿ ಬಿಡು. ರಾಜನೀತಿಯಲ್ಲಿ ಇದು ಅನಿವಾರ್ಯ. ಅದರಿಂದ ನೀನು ಹೇಗಿರಬೇಕು? ಹೀಗಿರಬೇಕು. ಯದ್ಯೇವಂ ಪ್ರತಿಷೇಧವ್ಯೋ ಯದ್ಯುಪೇಕ್ಷಣಮರ್ಹತಿ ಸದೈವ ರಾಜಶಾರ್ದೂಲ ವಿದುಷಾಹಿತಮಿಚ್ಛತಾ. ಅವನನ್ನು ಉಪೇಕ್ಷೆ ಮಾಡಬೇಕು ಅಂತಂದ್ರೆ ಉಪೇಕ್ಷೆ ಮಾಡು, ಯಾವಾಗಲೂ ಉಪೇಕ್ಷೆಯಲ್ಲಿರು. ನ ಜಾತು ವಿವೃತ ಕಾರ್ಯ ಶತ್ರುಸ್ಸುನಯಮಿಚ್ಛತಾ ವಸಸ್ವ ಪುರಮಾಮಿತ್ರಂ ವಿಷಯೇ ಮಿತ್ರಸಮ್ಮತಃ ಭಜಸ್ವ ಶ್ವೇತಕಾಕೀಯೈಃ ಮಿತ್ರಧರ್ಮಮನರ್ಥಕೈಃ. ಒಬ್ಬ ಶತ್ರು ಹೊಂಚು ಹಾಕ್ತಾ ಇದ್ದಾನೆ ಅಂದರೆ ತನ್ನ ಒಳಗನ್ನು ಯಾವತ್ತೂ ತೆರೆದಿಡಬಾರದು, ಅವನ ಜೊತೆ ಮಿತ್ರನಾಗಿಯೇ ಮೂವ್ ಮಾಡಬೇಕು. ಭಜಸ್ವ ಶ್ವೇತಕಾಕೀಯೈಃ, ಅವನು ಹೇಗೆ ಹೇಳ್ತಾನೋ ಆ ರೀತಿ ಅವನನ್ನು ಒಲಿಸು. ಶ್ವೇತಕಾಕೀಯ ಅಂತ ಅದೊಂದು ನುಡಿಗಟ್ಟು. ಕಾಗೆ ಬೆಳ್ಳಗಿದೆ ಅಂದರೆ ಹೌದು ಹೌದು ಕಾಗೆ ಬೆಳ್ಳಗಿದೆ ಅನ್ಬೇಕಂತೆ. ಶತ್ರುಗಳು ಮಿತ್ರರಾಗಿ ನಟಿಸಿ ನಿನ್ನ ಬಳಿ ಇದ್ದಾಗ ನೀನು ಮಿತ್ರನಂತೆ ನಟಿಸಬೇಕು. ಒಳಗೊಂದು ಹೊರಗೊಂದು ರಾಜನಾದವನು ಮಾಡಬಾರದು ಅಂತ ಅವೇ ರಾಜಧರ್ಮದಲ್ಲಿ ಅದಿಲ್ಲ. ಅದು ಯಾರಿಗೆ ಗೊತ್ತಾ? ಬ್ರಾಹ್ಮಣರಿಗೆ ಮಾತ್ರ ಅದು, ರಾಜರಿಗಿಲ್ಲ ಅದು. ರಾಜರು ಬಹಳ ನೇರವಾಗಿರಬೇಕಾದ ಅಗತ್ಯ ಇಲ್ಲ. ಬ್ರಾಹ್ಮಣರು ಯಾವುದೇ ಕಾರಣಕ್ಕೂ ಸೊಟ್ಟಗಿರಬೇಕಾದ ಅಗತ್ಯ ಇಲ್ಲ. ಹಾಗಂತ ಹೇಳಿ ಎದುರಾದವ್ರಿಗೆ ಮುಖದ ಮೇಲೆ ಹೇಳುವಂತಲ್ಲ. ನಿನ್ನ ಪಾಲಿಗೆ ನೀನು ಸ್ಟ್ರೈಟ್ ಫಾರ್ವರ್ಡ್ ಆಗಿರು, ಬೇರೆಯವರ ತಪ್ಪುಗಳ ಬಗ್ಗೆ ಸಹನೆ ಇರಲಿ ಅಷ್ಟೇ. ಅದರಿಂದಾಗಿ ಆರಂಭಾನಸ್ಯ ಮಹತೋ
ದುಷ್ಕರಾನ್ ಸಂಪ್ರಯೋಜಯ ನದೀಬಂಧ ವಿವಾದಾಂಶ್ಚ ವಿರುದ್ಧತಾಂ ಉದ್ಯಾನಾನಿ ಮಹಾರ್ಹಾಣಿ ಶಯಾನಾನ್ಯಾತನಾನಿ ಚ ಪ್ರೀತಿ ಭೋಗ ಮುಖೇನೈವ ಕೋಶಮಸ್ಯ ವಿರೋಚಯ. ನೋಡು, ಬೇರೆಯವರ ಯೋಜನೆಗಳು, ಪ್ರಾಜೆಕ್ಟ್ಸ್ ಅಂತ ಏನಿದೆ, ಅದಕ್ಕೆ ಅದು ನಿನಗೆ ವಿರುದ್ಧವಾಗಿದ್ದರೆ ಅದನ್ನು ಉಪಾಯದಿಂದ ತಡೆಯಿ. ನದೀ ಬಂಧ ವಿವಾದಾಂಶ್ಚ, ಎರಡು ದೇಶಗಳ ನಡುವೆ ಅಣೆಕಟ್ಟು ವಿವಾದ ಬಂದರೆ, ನದಿ ಬಂಧ ಅಂದರೆ ಅಣೆಕಟ್ಟು, ಅಣೆಕಟ್ಟಿನ ವಿವಾದ ಬಂದರೆ ಅದನ್ನು ಉಪಾಯದಿಂದ ತಡೆ. ಉದ್ಯಾನಾನಿ ಮಹಾರ್ಹಾಣಿ ಶಯನಾನ್ಯಾತನಾನಿ ಚ, ಬೇರೆ ಬೇರೆ ರಾಷ್ಟ್ರದ ಉದ್ಯಾನಗಳು, ಒಳ್ಳೆಯ ಆಸನ, ಶಯನ ಮೊದಲಾದವುಗಳನ್ನು ಪ್ರೀತಿಯಿಂದ ವಿನಿಮಯ ಮಾಡಿಕೋ. ನೀರು ಅನ್ನೋದೊಂದು ಸಂಗತಿ ಇದೆಯಲ್ಲ, ಅದ್ರ ಬಗ್ಗೆ ಮಾತ್ರ ಬಹಳ ಹುಷಾರಾಗಿರ್ಬೇಕು. ಇಲ್ಲಿಂದ ವಿಷ ಹಾಕ್ಬಿಟ್ರೆ, ನದಿಯಲ್ಲಿ ವಿಷ ಬೆರೆಸಿ ಹೆಂಗೆ ಕೊಲ್ಬೋದು? ನಾವು ಕೊಲ್ಲಲ್ಲ ಬಿಡಿ. ಯಾಕೆಂದ್ರೆ ನಾವು ತಲತಲಾಂತರದಿಂದ ಒಂದು ಎಟಿಕಸಿ ಇದೆ ನಮ್ಮಲ್ಲಿ, ನಾವು ಎಥಿಕ್ಸ್ಗೆ ಬದ್ಧರಾಗಿದ್ದೇವೆ. ನಾವು ಅಂದರೆ ಭಾರತೀಯರು. ಅದೇ ಸಿಂಧುನದ ಅವ್ರ ಕಡೆಯಿಂದ ಬಂದರೆ ಅವ್ರು ಏನು ಮಾಡಲಿಕ್ಕೂ ಹೇಳಿಸೋದಿಲ್ಲ. ಹೀಗಾಗಿ ಬಿಡುತ್ತೆ ಪರಿಸ್ಥಿತಿ. ಅದರಿಂದ ಪ್ರೀತಿ ಭೋಗ ಮುಖೇನೈವ ಕೋಶಮಸ್ಯ ವಿರೇಚಯ, ಅವನ ಕೋಶವನ್ನು ಖಾಲಿ ಮಾಡು ನೀನು ಪ್ರೀತಿ ತೋರಿಸುತ್ತಾ. ಯಜ್ಞದಾನೇ ಪ್ರಶಂಸಾಸ್ಮೈ ಬ್ರಾಹ್ಮಣಾನನುವರ್ತಯ ನತ್ವತೆ ತ್ವಾಂ ಪ್ರಿಯಂ ಕರಿಷ್ಯಂತಿ ತಚ್ಛೇತ್ಸ್ಯಂತಿ ವೃಕಾ ಇವ. ಅವನ ಯಜ್ಞದಾನಗಳನ್ನು ಹೊಗಳು, ಅವನ ಕಡೆಯ ವಿದ್ವಾಂಸರನ್ನು ಸನ್ಮಾನಿಸು, ಆಗ ನಿನಗೆ ಪ್ರಿಯವಾದದ್ದನ್ನು ಅವರು ಮಾಡ್ತಾರೆ. ಬಲಿಷ್ಠರೊಟ್ಟಿಗೆ ಹಾಗಿರಬೇಕು. ಅಸಂಶಯಂ ಪುಣ್ಯಚೀಲ ಪ್ರಾಪ್ನೋತಿ ಪರಮಾಂ ಗತಿಂ ತ್ರಿವಿಷ್ಟಪೇ ಪೂಜ್ಯತಮಂ ಸ್ಥಾನಂ ಪ್ರಾಪ್ನೋತಿ ಶಾಶ್ವತಂ. ಈ ತರಹ ಮಾಡಿದ್ರೂ ಅದು ಉಪಾಯದಿಂದ ಕಾರ್ಯ ಸಾಧಿಸಿಕೊಂಡೆಯೇ ವಿನಃ ಬೇರೆ ಯಾವುದೂ ಅಲ್ಲಿ ಅಡ್ಡ ಬರುವುದಿಲ್ಲ. ಕೋಶಕ್ಷಯೇ ತ್ವಮಿತ್ರಾಣಾಂ ವಶಂ ಕೌಸಲ್ಯ ಗಚ್ಚತಿ ಉಭಯತ್ರ ಪ್ರಸಕ್ತೇಸ್ಯ ಧರ್ಮೇ ಚಾಧರ್ಮ ಏವ ಚಾಂ. ಇದು ಕೋಶವನ್ನು ವರ್ಧನೆ ಮಾಡಿಕೊಳ್ಳುವ ಬಗೆ. ಯುದ್ಧವನ್ನು ಮಾಡದೆ, ಬಹಳ ದೊಡ್ಡ ಉಪಾಯಗಳನ್ನು ಮಾಡದೆ, ನಿಮ್ಮ ಸೌಹಾರ್ದವನ್ನು ತೋರಿಸುತ್ತಾ ನಿಮ್ಮ ಕೋಶವನ್ನು ಗಟ್ಟಿ ಮಾಡಿಕೊಳ್ಳುವ ವಿಧಾನ ಇದು. ಬೇರೊಬ್ಬರು ನಿಮ್ಮ ಬಳಿಗೆ ಬರುವಂತೆ ಮಾಡೋದು, ನಿಮ್ಮಲ್ಲಿರುವಂತಹ ವ್ಯಾಪಾರಗಳನ್ನು ಅಲ್ಲಿಗೆ ಕಳುಹಿಸುವುದು, ನಿಮಗೆ ರಕ್ಷಕರಾಗಿ ಅವರಿರುವಂತೆ ಮಾಡೋದು, ಇವೆಲ್ಲ ಕೋಶ ರಕ್ಷಣೆಯೇ. ಫಲಾರ್ಥಿ ಮೂಲ ಮುಚ್ಛಿದ್ಯಾತ್ ತೇನ ಜೀವಂತಿ ಶತ್ರವಃ ನಿಂದಾಸ್ಮೈ ಮಾನುಚಂ ಕರ್ಮ ದೈವಮಸ್ಯೋಪವರ್ಣಯ. ನಿನಗೆ ಹಣ ಬೇಕಾ ಅಂದರೆ ನಿನಗೆ ಫಲ ಬೇಕಾ, ಶತ್ರು ನಿಗ್ರಹ, ಅದಕ್ಕೆ ಅವರ ಮೂಲವನ್ನು ಕತ್ತರಿಸು. ಬುಡ ಕತ್ತರಿಸಿದ್ರೆ ಫಲ ಕೆಳಗಡೆ ಬೀಳುತ್ತೆ, ಆಗ ನೀನು ಹಾರಿ ತಗೊಳ್ಬೇಕಾಗಿಲ್ಲ, ಮರ ಹತ್ತಬೇಕಾಗಿಲ್ಲ. ಬೇರೆಯವರ ದುರ್ನೀತಿಯನ್ನು ಅಡಗಿಸಲಿಕ್ಕಾಗದೇ ಹೋದಾಗ ಮೂಲವನ್ನು ಕತ್ತರಿಸುವ ಕೆಲಸ ಮಾಡು. ದೈವಮಸ್ಯೋಪವರ್ಣಯ, ವಿಪರೀತ ದೈವದ ಸಂಗತಿಗಳನ್ನು ಅವನಿಗೆ ಹೇಳು. ಅಸಂಶಯಂ ದೈವಪರಃ ಕ್ಷಿಪ್ರಮೇವ ವಿನಶ್ಯತಿ ಯಾಜಯೈನಂ ವಿಶ್ವಜಿತ ಸರ್ವಸ್ವೇನ ವಿಯುಜ್ಯತಾಂ. ಯಾವಾಗಲೂ ದೈವ ಮಾತ್ರ ಪರಮ,
ಪುರುಷ ಪ್ರಯತ್ನವೇ ಬೇಡ ಅಂತ ಒಬ್ಬರಿಗೆಲ್ಲ ಇರುತ್ತೆ. ಅವರು ಬೇಗ ಸಾಯ್ತಾರೆ. ಪುರುಷ ಪ್ರಯತ್ನ ಸ್ವಲ್ಪ ಆದರೂ ಇರಲೇಬೇಕಲ್ಲ. ಎಲ್ಲವೂ ಎಲ್ಲ ದೈವ ನೋಡ್ಕೊಳ್ಳುತ್ತೆ ಅಂತ ಹೇಳಿ ಒಬ್ಬ ರಾಜ ಅಂತೂ ಹಾಗಿರಬಾರ್ದಲ್ಲ. ಒಬ್ಬ ರಾಜ ಎಲ್ಲವೂ ದೈವಪರ, ಎಲ್ಲ ದೈವ ನೋಡ್ಕೊಳ್ಳುತ್ತೆ ಅಂತ ಹೇಳಿ ಇರಬಾರ್ದು. ಅವನಿಗೆ ಆ ತರಹ ಒಬ್ಬ ರಾಜ ಇದ್ದರೆ ನಿರಂತರವಾಗಿ ಅವನಿಗೆ ಫೀಡ್ ಮಾಡು, ಸರ್ವಸ್ವ ದಾನಕ್ಕೆ ಪ್ರಚೋದನೆ ಮಾಡು ಅವನನ್ನು. ನಿನ್ನ ಪ್ರಜೆಗಳನ್ನು ಸಂಪನ್ನರಾಗಿಸುವತ್ತ ಯೋಚಿಸು. ಆಟೋಮೆಟಿಕಲಿ ಯು ವಿಲ್ ಬಿ ರಿಚ್. ತಥೋ ಗಚ್ಚತ್ವ ಸಿದ್ಧಾರ್ಥ ಪೀಡಯಾನೋ ಮಹಾಜನಂ ತ್ಯಾಗ ಧರ್ಮವಿದಂ ಪುಣ್ಯಂ ಕಿಂಚಿದಸ್ಯೋಪವರ್ಣಯ. ತ್ಯಾಗದ ಬಗ್ಗೆ ಅವನಿಗೆ ಹುಚ್ಚು ಹಿಡಿಯುವ ಹಾಗೆ ಮಾಡು. ನಿನ್ನಲ್ಲಿ ಹಣ ತುಂಬಬೇಕು ಅಂತಂದರೆ ನಿನ್ನ ಶತ್ರುವಿನಲ್ಲಿ ಹಣ ಇರಬಾರದು. ಅವರು ಹಣ ಖಾಲಿ ಮಾಡುವಂತೆ ಮಾಡು. ನೀನು ರಾಜನಾಗಿ ನಿನ್ನ ರಾಜ್ಯದ ಅಸ್ತಿತ್ವ ಅನಿವಾರ್ಯ ಅಂತ ಆದರೆ ಅದನ್ನು ಮಾಡು. ಇಲ್ಲ ಅಂತ ಹೇಳಿದ್ರೆ ನಿನ್ನ ರಾಜ್ಯ ಸುಸ್ಥಿತಿಗೆ ಬಂದ ಕೂಡಲೇ ಎಲ್ಲವನ್ನ ಬಿಟ್ಟು ದಡದಡನೆ ನಡೆದು ಬಿಡು ಕಾಡಿಗೆ. ಪ್ರವೃತ್ತಿ ಧರ್ಮದಲ್ಲಿದ್ದರೆ ಹೀಗಿರಬೇಕು, ನಿವೃತ್ತಿ ಧರ್ಮಕ್ಕೆ ಹೋಗಲಿಕ್ಕೆ ತಯಾರಾಗೇ ಇರಬೇಕು. ಅದಕ್ಕೆ ಮೊದಲು ನಿವೃತ್ತಿ ಧರ್ಮ ಹೇಳಿದ್ದು, ಆಮೇಲೆ ಪ್ರವೃತ್ತಿ ಧರ್ಮ. ಸಿದ್ಧೇನೌಚದಿ ಭೋಗೇನ ಸರ್ವಸತ್ವ ವಿನಾಚಿನ ಗಜಾನ್ ಅಶ್ವಾನ್ ಮನುಷ್ಯಾನ್ಶ್ಚ ಕೃತಕೈರುಪಘಾತಯ. ಅವನ ಕುದುರೆಗಳನ್ನು, ಆನೆಗಳನ್ನು, ಮನುಷ್ಯರನ್ನು ಕೃತಕವಾದ ಔಷಧಿಗಳಿಂದ ಸತ್ವಹೀನವಾಗುವಂತೆ ಮಾಡು. ಒಟ್ಟು ರಾಜನಾಗಿ ಏನಾದರೂ ಮಾಡು, ಆದರೆ ಏನೂ ಮಾಡದೆ ಕೂಡಬೇಡ. ಇದು ನಿನಗೆ ಮಾಡುವ ಉಪದೇಶ. ರಾಜನಾಗಿ ತಂತ್ರಗಳನ್ನು ಅನುಸರಿಸಬೇಕು ಅಂತನೇ ಅನ್ನುವಲ್ಲಿಗೆ 96ನೇ ಅಧ್ಯಾಯ ಆಯಿತು. ಅವನು ರಾಜ ಹೇಳ್ತಾನೆ, ಅಲ್ಲ, ನನಗೆ ಆ ತರಹ ಬದುಕಲಿಕ್ಕೆ ಇಷ್ಟ ಇಲ್ಲ, ನಾನು ರಾಜನಾಗಿದ್ದು ಪ್ರಾಮಾಣಿಕವಾಗಿ ಮಾಡಬೇಕು, ಯಾವ ತಂತ್ರವನ್ನು ನನಗೆ ಬಳಸಲಿಕ್ಕೆ ಇಷ್ಟ ಇಲ್ಲ ಅಂತ. ಅದಕ್ಕೂ ಅವನು ಉತ್ತರ ಕೊಡ್ತಾನೆ, ಕಾಲಕ ವೃಕ್ಷೀಯ. ಅದೇನು ಅಂತ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ರಾಜರಾದವರೆಲ್ಲ ಕುಟಿಲರಾಗಿರಲೇಬೇಕೇ? ಅಲ್ಲ. ಉನ್ನತ ಸ್ಥಾನದಲ್ಲಿರುವವರೆಲ್ಲ ವಕ್ರರಾಗಿಯೇ ಇರಬೇಕಾ? ಬೇಕಿಲ್ಲ. ನನಗೆ ಹಾಗೆ ಇಷ್ಟ ಇಲ್ಲ ಅಂದಾಗ ಅವನು ಬೇರೆ ದಾರಿಗಳನ್ನೇ ಹೇಳ್ತಾನೆ. ಅದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.